ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ KSET ಫಿಸಿಕ್ಸ್ ಏನೇನು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕ್ವೆಶನ್ಸ್ ಬಂದಿದ್ದಾವೆ 2013ನಿಂದ ಲಾಸ್ಟ್ 2020ವರೆಗೂ ಪ್ಲಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ 2016 ಆ್ಯಂಡ್ 21 ಎಕ್ಸಾಮ್ನಲ್ಲಿ ಏನೇನು ಎಲೆಕ್ಟ್ರಾನಿಕ್ಸ್ ಪೇಪರಿಂದ ಕ್ವೆಶನ್ಸ್ ಬಂದಿದ್ದಾವೆ ಅದು ಎಲ್ಲ ಕ್ವೆಶನ್ಸ್ನು ಒನ್ ಶಾಟ್ನಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಕಂಪ್ಲೀಟ್ ಎಲ್ಲ ಕ್ವೆಶನ್ಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಇದರದ್ದು ಇನ್ನೊಂದು ಪಾರ್ಟ್ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ವಿಡಿಯೋ ವಿಲ್ ಬಿ ಅವೈಲೇಬಲ್. ಸೊ ಅದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಾನು ಈ ವಿಡಿಯೋದಲ್ಲಿ ನಾನು ಪ್ರೀವಿಯಸ್ ಏನೇನು ಟಾಪಿಕ್ಸ್ ಮಾಡಿದ್ದೀನಿ ಲೈಕ್ ಲಾಜಿಕ್ ಗೇಟ್ಸ್ ಆಗಿರ್ಬೋದು ಅಥವಾ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ಸ್ ಆಗಿರ್ಬೋದು ಮೈಕ್ರೋ ಪ್ರೊಸೆಸರ್ಸ್ ಆಗಿರ್ಬೋದು. ಸೊ ಆ ಟಾಪಿಕ್ ರಿಲೇಟೆಡ್ ಕ್ವೆಶನ್ಸ್ನ ನಾನು ಇದರಲ್ಲಿ ರಿಪೀಟ್ ಮಾಡ್ತಾಯಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಆ ಟಾಪಿಕ್ ರಿಲೇಟೆಡ್ ಕ್ವೆಶನ್ಸ್ನ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿರೋದ್ರಿಂದ ಸೊ ಆ ಕ್ವೆಶನ್ಸ್ನ ಬಿಟ್ಟು ಬೇರೆ ಕ್ವೆಶನ್ಸ್ ಎಲೆಕ್ಟ್ರಾನಿಕ್ಸ್ನಿಂದ ಏನು ಕ್ವೆಶನ್ಸ್ ಬಂದಿದ್ದಾವೆ ಆ ಕ್ವೆಶನ್ಸ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಆ್ಯಂಡ್ ನಿಮಗೆ ಇದು ನನ್ನ ಎಫರ್ಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದೆ ಅಂದರೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ವೆಶನ್ಸ್ನ ಕವರ್ ಮಾಡ್ತೀನಿ. ಸೊ ಇದು ವಿಡಿಯೋನಲ್ಲಿ ಟೈಮ್ ಲೆಂತಿ ಆಯಿತು ಅಂತ ಅಂದರೆ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಅದನ್ನು ನೋಡಿಬಿಟ್ಟು ನಾನು ಇದು ನೆಕ್ಸ್ಟ್ ಪಾರ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಫ್ KSET ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಪೇಪರ್ ಸೊಲ್ಯೂಷನ್ಸ್ ವಿತ್ ಡೀಟೇಲ್ಡ್ ನೋಟ್ಸ್. ಸೊ ಇದ್ರದ್ದು ನೋಟ್ಸ್ನ ನಾನು ಟೆಲಿಗ್ರಾಮ್ ಚಾನೆಲ್ನಲ್ಲಿ KSET ಫಿಸಿಕ್ಸ್, ಸೊ ಯಾರೆಲ್ಲ ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಈ KSET ಫಿಸಿಕ್ಸ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನಿಮಗೆ ಈ ವಿಡಿಯೋದು PDF ನೋಟ್ಸು ನಿಮಗೆ ಅಲ್ಲಿ ಶೇರ್ ಮಾಡ್ತೀನಿ, ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಲೆಟ್ಸ್ ಬಿಗಿನ್. ಕಂಪ್ಲೀಟ್ ಸೊಲ್ಯೂಷನ್ಸ್ ಆಫ್ KSET PYQs ರಿಲೇಟೆಡ್ ಟು ಎಲೆಕ್ಟ್ರಾನಿಕ್ಸ್. ಸೊ ಇದರಲ್ಲಿ ಏನಿದೆ, ವಿತ್ 100 kHz ಕ್ಲಾಕ್ ಫ್ರೀಕ್ವೆನ್ಸಿ 8 bits ಕ್ಯಾನ್ ಬಿ ಸೀರಿಯಲಿ ಎಂಟರ್ಡ್ ಇಂಟು ಎ ಶಿಫ್ಟ್ ರಿಜಿಸ್ಟರ್ ಇನ್. ಸೊ ಇಲ್ಲಿ ಶಿಫ್ಟ್ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ವಿತ್ 100 kHz ಕ್ಲಾಕ್ ಫ್ರೀಕ್ವೆನ್ಸಿ 8 bits ಕ್ಯಾನ್ ಬಿ ಸೀರಿಯಲಿ ಎಂಟರ್ಡ್ ಇಂಟು ಎ ಶಿಫ್ಟ್ ರಿಜಿಸ್ಟರ್. ಸೊ ಇಲ್ಲಿ ರಿಜಿಸ್ಟರ್ ಅಂದರೆ ಏನು ಫಸ್ಟು ತಿಳ್ಕೊಬೇಕು. ಸೊ ರಿಜಿಸ್ಟರ್ ಅಂದರೆ ಇಟ್ ಈಸ್ ಅ ಸ್ಟೋರೇಜ್ ಡಿವೈಸ್ ಅಂತ ಹೇಳ್ತೀವಿ. ಸೊ ವಿಚ್ ಕ್ಯಾನ್ ಸ್ಟೋರ್ ದ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಶಿಫ್ಟ್ ರಿಜಿಸ್ಟರ್ ಅಂದರೆ ಏನು ಅಂತ ನೋಡೋಣ. ಸೊ these are the important digital building blocks that can be used to store binary data, shift data from one point to another. So shift register ಅಂತ ಯಾಕೆ ಬಂದಿದೆ, because here we can shift the data from one point to another, so it is called as shift register. They can accept data bits in either a serial or parallel format and in the same way give output in either serial or parallel. ಸೊ ಇದರಲ್ಲಿ ನಮಗೆ ಇನ್ಪುಟ್ಟು ನಾವು ಸೀರಿಯಲ್ನಲ್ಲಿ ಕೊಟ್ಟರೆ ಔಟ್ಪುಟ್ ಪ್ಯಾರಲಲ್ನಲ್ಲಿ ಬರ್ಬೋದು, ಅಥವಾ ಪ್ಯಾರಲಲ್ನಲ್ಲಿ ಇನ್ಪುಟ್ ಕೊಟ್ಟರೆ ಸೀರಿಯಲ್ನಲ್ಲಿ ಔಟ್ಪುಟ್ ಬರ್ಬೋದು. ಸೊ ದೇರ್ ಆರ್ 4 ಬೇಸಿಕ್ ಟೈಪ್ಸ್ ಆಫ್ ರಿಜಿಸ್ಟರ್ಸ್. ಸೊ ಆ 4 ಬೇಸಿಕ್ ಟೈಪ್ಸ್ ಆಫ್ ರಿಜಿಸ್ಟರ್ಸ್ ಯಾವ್ಯಾವುದು ಅಂತ ನೋಡೋದಾದರೆ, ಒಂದು ಸೀರಿಯಲ್ ಇನ್ಪುಟ್, ಸೀರಿಯಲ್ ಔಟ್ಪುಟ್, ಸೊ ಅದನ್ನು ಸಿಸ್ಸು ಅಂತ ಕರಿತೀವಿ. ಇನ್ನೊಂದು ಸೀರಿಯಲ್ ಇನ್ಪುಟ್, ಪ್ಯಾರಲಲ್ ಔಟ್ಪುಟ್. ಅಂದರೆ ಸೀರಿಯಲ್ ಇನ್ಪುಟ್ ನಾವು ಇನ್ಪುಟ್ನ ಸೀರಿಯಲಾಗಿ ಕಳಿಸಿದ್ರೆ ಔಟ್ಪುಟ್ ಪ್ಯಾರಲಲ್ಲಾಗಿ ಬರುತ್ತೆ. ದೆನ್ ಪ್ಯಾರಲಲ್ ಇನ್ಪುಟ್ ಆ್ಯಂಡ್ ಸೀರಿಯಲ್ ಔಟ್ಪುಟ್, ಪ್ಯಾರಲಲ್ ಇನ್ಪುಟ್ ಆ್ಯಂಡ್ ಪ್ಯಾರಲಲ್ ಔಟ್ಪುಟ್. ಸೊ ಇದು ಶಿಫ್ಟ್ ರಿಜಿಸ್ಟರ್ಸ್ ಬಗ್ಗೆ ವಿಡಿಯೋ ಸಪ್ರೇಟಾಗಿ ಮಾಡಿದಾಗ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ 4 ಟೈಪ್ಸ್ ಆಫ್ ರಿಜಿಸ್ಟರ್ಸು. ಬಟ್ ಸದ್ಯಕ್ಕೆ ಶಿಫ್ಟ್ ರಿಜಿಸ್ಟರ್ಸ್ ಅಂದರೆ ಏನು ಅಂತ ಬೇಸಿಕ್ ಗೊತ್ತಿರಲಿ ಅಂತ ಇದಿಷ್ಟು ಹೇಳ್ತಾ ಇದ್ದೀನಿ ನಾನು. ಸೊ ಕ್ವೆಶನ್ನಲ್ಲಿ ಕೊಟ್ಟಿರೋದೇನು, ವಿತ್ 100 kHz ಕ್ಲಾಕ್ ಫ್ರೀಕ್ವೆನ್ಸಿ 8 bits ಕ್ಯಾನ್ ಬಿ ಸೀರಿಯಲಿ ಎಂಟರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಲಾಕ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಂದರೆ ನಮಗೆ ಇಲ್ಲಿ ಏನು ಬರುತ್ತೆ, ಕ್ಲಾಕ್ ಫ್ರೀಕ್ವೆನ್ಸಿ F is equals to 100 kHz. ಸೊ ಇದರಿಂದ ಟೈಮ್ ಫಾರ್ 1 bit ಏನು ಬರುತ್ತೆ, ವಿ ನೋ ದಟ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ಸ್ ಟು 1/t ಆರ್ t ಈಸ್ ಈಕ್ವಲ್ಸ್ ಟು 1/f ಅಂತ ಬರೀತೀವಿ. ಸೊ 1/f ಅಂದರೆ ಎಫ್ ಕೊಟ್ಟಿದ್ದಾರೆ ಈಗ 100 kHz ಅಂತ. ಸೊ 100 kHz ಅಂದರೆ ಟೈಮ್ ಏನಾಗುತ್ತೆ, t ಈಸ್ ಈಕ್ವಲ್ಸ್ ಟು 1/f. ಸೊ 1/f ಅಂದರೆ 1/100. ಸೊ 1/100 kHzಗೆ 3 zeros ಆ್ಯಡ್ ಮಾಡ್ತೀರಿ. ಸೊ 100 3 zeros, ಸೊ ಟೋಟಲ್ 5 zeros. ಸೊ ಇದನ್ನು ಏನಂತ ಬರೀತೀರಿ, 10⁻⁻5 ಅಂತ ಬರೀತೀರಿ. ಇನ್ ಅ ಸೀರಿಯಲ್ ಟ್ರಾನ್ಸ್ಮಿಷನ್ ಡಾಟಾ ಎಂಟರ್ಸ್ 1 bit ಅಟ್ ಎ ಟೈಮ್. ಸೊ 1 bit ಅಟ್ ಎ ಟೈಮ್ ಅಂದರೆ ಇವಾಗ ಸಪೋಸ್ ಒಂದು ಶಿಫ್ಟ್ ರಿಜಿಸ್ಟರ್ ಇದೆ ಅಂದರೆ ನಿಮಗೆ 4 bit ಡಾಟಾ ಎಂಟ್ರ್ ಮಾಡಬೇಕು ಅಂದರೆ ಫಸ್ಟು ಇದು ಹೋಗುತ್ತೆ, ಈ 0 ಹೋಗುತ್ತೆ, ಇದು ಇಲ್ಲಿಂದ ನೆಕ್ಸ್ಟ್ ಔಟ್ಪುಟ್ಟಿಗೆ ಬಂದ ಮೇಲೆ ನೆಕ್ಸ್ಟ್ ಹೋಗುತ್ತೆ.
ಇದು ಇಲ್ಲಿಂದ ಇಲ್ಲಿಗೆ ಬಂದಮೇಲೆ ಮತ್ತೆ ನೆಕ್ಸ್ಟ್ ಹೋಗುತ್ತೆ, ಇದು ಇಲ್ಲಿಂದ ಈ ಕಡೆ ಬಂದ ತಕ್ಷಣ ಔಟ್ಪುಟ್ ಮತ್ತೆ ಈಗ. ಸೊ 1 ಬಿಟ್ ಅಟ್ ಎ ಟೈಮ್ ಹೋಗುತ್ತೆ ಸೀರಿಯಲ್ ಟ್ರಾನ್ಸ್ಮಿಷನಲ್ಲಿ. ಸೊ 1 ಬಿಟ್ ಅಟ್ ಎ ಟೈಮ್ ಹೋದರೆ 8 ಬಿಟ್ಸ್ ಕೊಟ್ಟಿದ್ದಾರೆ. 8 ಬಿಟ್ಸ್ ಅಂದರೆ 1 ಬಿಟ್ಗೆ ಎಷ್ಟು 10⁻⁻5. ಸೊ 8 ಬಿಟ್ಸ್ ಅಂದರೆ 8 × 10⁻⁻5. 8 × 10⁻⁻5 ಅಂದರೆ 80 ಮೈಕ್ರೋ ಸೆಕೆಂಡ್ಸ್. ಮೈಕ್ರೋ ಅಂದರೆ ಏನು ಬರೀತೀರಿ 10⁻⁻6. ಸೊ 80 ಮೈಕ್ರೋ ಸೆಕೆಂಡ್ಸ್ ಅಂದರೆ 80 × 10⁻⁻6. ಸೊ ಅದಕ್ಕೆ 80 ಮೈಕ್ರೋ ಸೆಕೆಂಡ್ಸ್ ಅಂತ ಬರುತ್ತೆ. ಸೊ ಆಫ್ಟರ್ 8 ಕ್ಲಾಕ್ ಸೈಕಲ್ಸ್ ಓನ್ಲಿ 8 ಬಿಟ್ ವಿಲ್ ಬಿ ಲೋಡೆಡ್. ಸೊ ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನು ಅಂದರೆ ಸೀರಿಯಲ್ ಅಂತ ಇದ್ದಾಗ 4 ಬಿಟ್ ಡಾಟಾ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಒಂದೊಂದು ಬಿಟ್ಟು ಅಟ್ ಎ ಟೈಮ್ ಹೋಗುತ್ತೆ. ಪ್ಯಾರಲಲ್ನಲ್ಲಿದ್ದಾಗ 1 2 3 4 ಅಟ್ ಎ ಟೈಮ್ 4 ಬಿಟ್ಸು ಎಂಟ್ರ್ ಆಗುತ್ತೆ. ಸೊ ದಟ್ ಈಸ್ ದ ಸೀರೀಸ್ ಆ್ಯಂಡ್ ಪ್ಯಾರಲಲ್ಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಇಲ್ಲಿ ಎಷ್ಟು ಬಂತು ನಮಗೆ ಆನ್ಸರು 80 ಮೈಕ್ರೋ ಸೆಕೆಂಡ್ಸ್. ಸೊ 80 ಮೈಕ್ರೋ ಸೆಕೆಂಡ್ಸ್, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2013. ದೆನ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಏನಿದೆ, 4 ಬಿಟ್ ಬೈನರಿ ಅಪ್ ಡೌನ್ ಕೌಂಟರ್ ಈಸ್ ಇನ್ ದ ಬೈನರಿ ಸ್ಟೇಟ್ ಆಫ್ 0. ದ ನೆಕ್ಸ್ಟ್ ಸ್ಟೇಟ್ ಇನ್ ದ ಡೌನ್ ಮೋಡ್ ಈಸ್. ಸೊ ಇಲ್ಲಿ ಅಪ್ ಆರ್ ಡೌನ್ ಕೌಂಟರ್ ಅಂತ ಕೇಳಿದ್ದಾರೆ. ಸೊ ಕೌಂಟರ್ ಅಂದರೆ ಏನು, ವಿಚ್ ಕೌಂಟ್ಸ್ ದ ಕ್ಲಾಕ್ ಪಲ್ಸಸ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಡಿವೈಸ್ ಆರ್ ಸರ್ಕ್ಯೂಟ್ ವಿಚ್ ಕೌಂಟ್ಸ್ ದ ಕ್ಲಾಕ್ ಪಲ್ಸಸ್ ಅಪ್ ಟು ಸರ್ಟೆನ್ ವ್ಯಾಲ್ಯೂ, ಟು ಪರ್ಟಿಕ್ಯುಲರ್ ವ್ಯಾಲ್ಯೂ. ಸೊ ಕೌಂಟರ್ಸ್ನಲ್ಲಿ ಏನಿದೆ ನಮಗೆ 2 ಟೈಪ್ಸ್ ಆಫ್ ಕೌಂಟರ್ಸ್ ಬರುತ್ತೆ. ಒಂದು ಅಸಿಂಕ್ರೋನಸ್ ಕೌಂಟರ್, ಒಂದು ಸಿಂಕ್ರೋನಸ್ ಕೌಂಟರ್ ಅಂತ ಹೇಳ್ತೀವಿ. ಸೊ ಅಸಿಂಕ್ರೋನಸ್ ಕೌಂಟರ್ನ ರಿಪ್ಪಲ್ ಕೌಂಟರ್ ಅಂತ ಕೂಡ ಕರೀತಾರೆ. ಸಿಂಕ್ರೋನಸ್ ಕೌಂಟರ್. ಸೊ ಅಸಿಂಕ್ರೋನಸ್ ಕೌಂಟರ್ನಲ್ಲಿ ಏನಿರುತ್ತೆ, ಔಟ್ಪುಟ್ ಆಫ್ ಫಸ್ಟ್ ಫ್ಲಿಪ್ ಫ್ಲಾಪ್ ಈಸ್ ಗಿವನ್ ಟು ದ ಕ್ಲಾಕ್ ಇನ್ಪುಟ್ ಆಫ್ ದ ನೆಕ್ಸ್ಟ್ ಫ್ಲಿಪ್ ಫ್ಲಾಪ್. ಅಂದರೆ ಫ್ಲಿಪ್ ಫ್ಲಾಪ್ ಇರುತ್ತೆ, ನೀವು ಫ್ಲಿಪ್ ಫ್ಲಾಪ್ಸ್ನ ತೊಗೊಂಡಿರ್ತೀರಿ, ಫಸ್ಟ್ ಫ್ಲಿಪ್ ಫ್ಲಾಪ್ದು ಇನ್ಪುಟ್ ಹಾಕಿರ್ತೀರಿ, ಇದ್ರದ್ದು ಔಟ್ಪುಟ್ ಬರುತ್ತೆ. ಈ ಔಟ್ಪುಟ್ನ ನೆಕ್ಸ್ಟ್ ಫ್ಲಿಪ್ ಫ್ಲಾಪ್ದು ಇನ್ಪುಟ್ ಆಗಿ ಬರುತ್ತೀರಿ. ಇಲ್ಲಿ ಔಟ್ಪುಟ್ ಬರುತ್ತೆ, ಈ ಔಟ್ಪುಟ್ನ ನೆಕ್ಸ್ಟ್ ಫ್ಲಿಪ್ ಫ್ಲಾಪ್ಗೆ ಇನ್ಪುಟ್ ಆಗಿ ಬರಿತೀರಿ. ಸೊ ಇದನ್ನು ನಾವೇನಂತ ಕರಿತೀವಿ, ಅಸಿಂಕ್ರೋನಸ್ ಕೌಂಟರ್ ಅಂತ ಕರೀತಾರೆ, ಅಥವಾ ರಿಪಲ್ ಕೌಂಟರ್ ಅಂತ ಕರೀತಾರೆ. ಸಿಂಕ್ರೋನಸ್ ಕೌಂಟರ್ ಅಂದರೆ ಏನು, ಕ್ಲಾಕ್ ಈಸ್ ಅಪ್ಲೈಡ್ ಸಿಂಕ್ರೋನಸ್ಲಿ ಟು ಆಲ್ ಫ್ಲಿಪ್ ಫ್ಲಾಪ್ಸ್. ಆಲ್ ಫ್ಲಿಪ್ ಫ್ಲಾಪ್ಸ್ ಅಂದರೆ ಇಲ್ಲಿ ಹೆಂಗೆ ಬರುತ್ತೆ, ಫ್ಲಿಪ್ ಫ್ಲಾಪ್ಸ್ ಕನೆಕ್ಟ್ ಮಾಡಿರ್ತೀರಿ, ಫ್ಲಿಪ್ ಫ್ಲಾಪ್ಸ್ ಕನೆಕ್ಟ್ ಮಾಡಿಬಿಟ್ಟು ಈ ಎಲ್ಲ ಫ್ಲಿಪ್ ಫ್ಲಾಪ್ಸ್ಗೂ ಅಟ್ ಎ ಟೈಮ್ ಏನು ಕ್ಲಾಕ್ ಇನ್ಪುಟ್ ಕಳಿಸ್ತೀರಿ. ಸೊ ಆ ಥರ ಇರೋದನ್ನು ನಾವೇನಂತ ಕರಿತೀವಿ, ಸಿಂಕ್ರೋನಸ್ ಕೌಂಟರ್ಸ್ ಅಂತ ಕರಿತೀವಿ. ಅಸಿಂಕ್ರೋನಸ್ ಕೌಂಟರ್ ಆ್ಯಂಡ್ ಸಿಂಕ್ರೋನಸ್ ಕೌಂಟರ್ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಸಿಂಕ್ರೋನಸ್ ಕೌಂಟರ್ ಆ್ಯಂಡ್ ಸಿಂಕ್ರೋನಸ್ ಕೌಂಟರ್ 4 ಬಿಟ್ ಬೈನರಿ ಅಪ್ ಡೌನ್ ಕೌಂಟರ್ ಈಸ್ ಇನ್ ಬೈನರಿ ಸ್ಟೇಟ್ ಆಫ್ 0 ಅಂತ ಕೊಟ್ಟಿದ್ದಾರೆ. ಈಗ ಟೈಪ್ಸ್ ನೋಡೋಣ. ಅಸಿಂಕ್ರೋನಸ್ ಕೌಂಟರ್ನಲ್ಲಿ ಟೈಪ್ಸ್ ಯಾವುದು ಬರುತ್ತೆ, ಒಂದು ಅಪ್ಪು ಡೌನು, ಅಪ್ ಡೌನ್ ಅಸಿಂಕ್ರೋನಸ್ ಕೌಂಟರ್. ಸಿಂಕ್ರೋನಸ್ ಕೌಂಟರ್ನಲ್ಲಿ ಅಪ್ಪು ಡೌನು, ಅಪ್ ಡೌನ್ ಸಿಂಕ್ರೋನಸ್ ಕೌಂಟರ್ ಅಂತ ಬರಿತೀವಿ. ಸೊ ಇಲ್ಲಿ 4 ಬಿಟ್ ಸಿಂಕ್ರೊನೈಸೇಷನ್ ಕೌಂಟರ್ ಕೌಂಟ್ ಸೀಕ್ವೆನ್ಷಿಯಲಿ ವಿತ್ ಈಚ್ ಕ್ಲಾಕ್ ಪಲ್ಸ್ ರಿಸಲ್ಟಿಂಗ್ ಇನ್ ಆನ್ ಔಟ್ಪುಟ್ ಕೌಂಟಿಂಗ್ ಫ್ರಮ್ 0 0 ಟು 1 1 1 1. ಸೊ ಇಲ್ಲಿ 4 ಬಿಟ್ನ ನಾವು ಅಸಿಂಕ್ರೋನಸ್ ಕೌಂಟರ್ನಲ್ಲಿ ಹಾಕಿದರೆ ಅದು ಹೆಂಗೆ ಕೌಂಟ್ ಮಾಡುತ್ತೆ, 0 0 0 0 ಇಂದ ಲಾಸ್ಟ್ 15th ಡಿಜಿಟ್, ಸೊ ದಟ್ ಈಸ್ 1 1 1 1. ಈ ರೀತಿ ಔಟ್ಪುಟ್ ಬರುತ್ತೆ. ಸೊ ಅಪ್ ಟು ಡೌನ್ ಆ್ಯಂಡ್ ಡೌನ್ ಟು ಅಪ್ ಅಂತ ಬರುತ್ತೆ. ಇದರಲ್ಲಿ ಇಲ್ಲಿ ಅಪ್ ಡೌನ್ ಅಂತ ಕೊಟ್ಟಿದ್ದಾರೆ. ಇಫ್ ದ ಎಕ್ಸ್ಟರ್ನಲ್ ಇನ್ಪುಟ್ is 1, the circuit acts as up counter independently of the down input, counting sequences from 0 0 0 0 to 1 1 1 1. and if the external input down ಇದ್ದರೆ ನಮಗೆ ಔಟ್ಪುಟ್ ಏನು ಬರುತ್ತೆ, 1 1 1 1 ಇದ್ದಿದ್ದು ಅಂದರೆ 0 0 0 0 ಇನ್ಪುಟ್ ಇದ್ದರೆ ಔಟ್ಪುಟ್ ಏನು ಬರುತ್ತೆ, 1 1 1 1 ಬರುತ್ತೆ. ಸಪೋಸ್ ಇನ್ಪುಟ್ಟೇ 1 1 1 1 ಇದ್ದರೆ ಔಟ್ಪುಟ್ ಏನಾಗುತ್ತೆ, 0 0 0 0 ಆಗುತ್ತೆ. ಸೊ ಈ ರೀತಿ ಬಂದರೆ ಇದನ್ನು ಏನಂತ ಕರಿತೀವಿ, ಅಪ್ ಅಸಿಂಕ್ರೋನಸ್ ಕೌಂಟರ್ ಅಂತ ಕರಿತೀವಿ. ಈ ರೀತಿ ಬಂದರೆ ಏನಂತ ಕರಿತೀವಿ, ಡೌನ್ ಅಸಿಂಕ್ರೋನಸ್ ಕೌಂಟರ್ ಅಂತ ಕರಿತೀವಿ. ಇವಾಗ ನಮಗೆ ಏನು ಕೇಳಿದ್ದಾರೆ ಅವರು, ಅಪ್ ಡೌನ್ ಅಂತ ಕೇಳಿದ್ದಾರೆ. ಸೊ ಅಪ್ ಡೌನ್ ಅಸಿಂಕ್ರೋನಸ್ ಕೌಂಟರ್ನಲ್ಲಿ ಔಟ್ಪುಟ್ ಏನು ಅಂತ ಕೇಳಿದ್ದಾರೆ. ಸೊ 4 ಬಿಟ್ ಬೈನರಿ ಅಪ್ ಡೌನ್ ಕೌಂಟರ್ ಕೌಂಟ್ಸ್ ದ ಸೀಕ್ವೆನ್ಸ್ ಫ್ರಮ್ 0 0 0 0. ಸೊ ಇನ್ಪುಟ್ಟು 0 0 0 0 ಇದ್ದರೆ ಔಟ್ಪುಟ್ ಏನು ಬರಬೇಕು, 1 1 1 1 ಬರಬೇಕು. ಸೊ ಇಲ್ಲಿ ಏನು ಬರುತ್ತೆ ಆನ್ಸರು,
ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2013. ಸೊ ನಿಮ್ಗೆ ಏನು ನೆನ್ಪಿಟ್ಕೊಂಡಿರಬೇಕು, 0 0 0 0 ಇದ್ದರೆ ಔಟ್ಪುಟ್ಟು 1 1 1 1 ಬರಬೇಕು. ಸೊ ಈ ರೀತಿ ಬಂದರೆ ಇದನ್ನು ನಾವು ಅಪ್ ಡೌನ್ ಅಸಿಂಕ್ರೋನಸ್ ಕೌಂಟರ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2013. The next question, the resolution of a 16-bit DAC with 10 volt input voltage is. ಸೊ ಇಲ್ಲಿ ರೆಸಲ್ಯೂಷನ್ ಆಫ್ ಎ 16-bit DAC ಅಂತ ಕೊಟ್ಟಿದ್ದಾರೆ. DAC ಅಂದರೆ ಏನು, ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ ಅಂತ ಹೇಳ್ತೀವಿ. ವಿತ್ 10 volt ಇನ್ಪುಟ್ ವೋಲ್ಟೇಜ್ ಈಸ್. ಸೊ ಇಲ್ಲಿ ರೆಸಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರೆಸಲ್ಯೂಷನ್ ಕ್ಯಾಲ್ಕುಲೇಷನ್ಗಿಂತಲೂ ಮುಂಚೆ ಫಸ್ಟ್ DAC ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ DAC ಅಂದರೆ ಏನು, ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್. ಸೊ ಈ ಕ್ವೆಶನ್ನ KSET 2013ನಲ್ಲಿ ಕೇಳಿರೋದು. ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್, ದ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್ ಡಿಜಿಟಲ್ ಇನ್ಪುಟ್ ಸಿಗ್ನಲ್ ಇಂಟು ಆ್ಯನ್ ಈಕ್ವಲೆಂಟ್ ಅನಲಾಗ್ ಔಟ್ಪುಟ್ ವೋಲ್ಟೇಜ್ ಆರ್ ಕರೆಂಟ್. ಸೊ ಅದನ್ನು ನಾವು ಏನಂತ ಕರಿತೀವಿ, ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ ಅಂತ ಕರಿತೀವಿ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಯೂಸ್ಡ್ ಇನ್ ವೇರಿಯಬಲ್ ಸ್ಪೀಡ್ ಮೋಟಾರ್ಸ್, ಎಲೆಕ್ಟ್ರೋ ಅಕಸ್ಟಿಕ್ ಟ್ರಾನ್ಸ್ಡ್ಯೂಸರ್ಸ್ ಲೈಕ್ ಸ್ಪೀಕರ್ಸ್. ಸೊ ನಾವು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ನ ಯೂಸ್ ಮಾಡ್ತಾರೆ. ದೆನ್ CD ಪ್ಲೇಯರ್ಸ್ನಲ್ಲಿ ಯೂಸ್ ಮಾಡ್ತಾರೆ, ಅಥವಾ ವೇರ್ ಅನಲಾಗ್ ಔಟ್ಪುಟ್ ಇಸ್ ರಿಕ್ವೈರ್ಡ್. ಸೊ ಅನಲಾಗ್ ಔಟ್ಪುಟ್ ನಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲನೂ ನಾವೇನು ಯೂಸ್ ಮಾಡ್ತೀವಿ, ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ನ ಯೂಸ್ ಮಾಡ್ತೀವಿ. ಈಗ ರೆಸಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ರೆಸಲ್ಯೂಷನ್ ಅಂದರೆ ಏನು, ದ ಸ್ಮಾಲೆಸ್ಟ್ ವ್ಯಾಲ್ಯೂ ದಟ್ ಡಿವೈಸ್ ಕ್ಯಾನ್ ಮೆಷರ್. ಸೊ ಇವಾಗ ಒಂದು ನಾವು DAC ಡಿವೈಸ್ ತೊಗೊಂಡಿದ್ದೀವಿ ಅಂದರೆ ಎಷ್ಟು ಸ್ಮಾಲೆಸ್ಟ್ ಸಿಗ್ನಲ್ ಇಟ್ ಕ್ಯಾನ್ ಮೆಷರ್, ಸೊ ದಟ್ ವಿ ಕಾಲ್ ಇಟ್ ಆಸ್ ರೆಸಲ್ಯೂಷನ್ ಅಂತ ಕರಿತೀವಿ. ಸೊ ರೆಸಲ್ಯೂಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ, ಫಾರ್ಮುಲಾನ ಇಲ್ಲಿದೆ. ರೆಸಲ್ಯೂಷನ್ ಇಸ್ ಈಕ್ವಲ್ಸ್ ಟು V ರೆಫರೆನ್ಸ್ ಡಿವೈಡೆಡ್ ಬೈ 2n + 1. ಸೊ ಇಲ್ಲಿ V ರೆಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ರೆಫರೆನ್ಸ್ ವೋಲ್ಟೇಜ್ 10 volt, n ವ್ಯಾಲ್ಯೂ 16 ಬಿಟ್ ಅಂತ ಕೊಟ್ಟಿದ್ದಾರೆ. ಸೊ 16. ಸೊ ರೆಸಲ್ಯೂಷನ್ ಏನಾಗುತ್ತೆ, 10 ಡಿವೈಡೆಡ್ ಬೈ 2^16 + 1. ಸೊ 10 ಡಿವೈಡೆಡ್ ಬೈ 2^16 ವ್ಯಾಲ್ಯೂ ಏನು, 65,536 ಪ್ಲಸ್ 1 ಮಾಡಿದ್ರೆ 65,537 ಆಗುತ್ತೆ. ಸೊ 10 divided by this value is 0.00015258 volt. So 15258 can be written as ಏನಂತ ಬರೀತೀರಿ, ಇದಕ್ಕೆ 0.15 millivolt ಅಂತ ಬರೀತೀರಿ. ಸೊ ಆಪ್ಷನ್ C is the correct answer. ಇಲ್ಲಿ ಆಪ್ಷನ್ C is the correct answer, and this question was asked in KSET 2013. So resolution formula very important. So you should remember this resolution formula. ಸೊ ನಾನು ಫಾರ್ಮುಲಾ ನೋಟ್ಬುಕ್ ಮಾಡ್ಕೊಳ್ರಿ ಅಂತ ಹೇಳಿದೆ ನಿಮಗೆ ಸ್ಟ್ರಾಟಜಿ ವಿಡಿಯೋ ಮಾಡಿದಾಗ. ಸೊ ಫಾರ್ಮುಲಾ ನೋಟ್ಬುಕ್ ಮಾಡಿಕೊಂಡ್ರೆ ನಿಮಗೆ ಯಾವ್ಯಾವ ಟಾಪಿಕ್ಕಿಂದ ಏನೇನು ಪಾಸಿಬಲ್ ಫಾರ್ಮುಲಾಸ್ ಬರುತ್ತೆ ಅಂತೆಲ್ಲ ಒಂದು ಸೈಡ್ ನೋಟ್ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಮಾಡೋದಕ್ಕೂ ಈಸಿ ಆಗುತ್ತೆ, ಎಕ್ಸಾಮ್ನಲ್ಲಿ ರಿಕಾಲ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಕ್ವೆಶನ್, ಅಸರ್ಷನ್ ಮತ್ತು ರೀಸನಿಂಗ್ ಟೈಪು. An array of flip-flops facilitates to develop memory devices. An array of flip-flops can store binary information temporarily. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಫ್ಲಿಪ್-ಫ್ಲಾಪ್ ರಿಲೇಟೆಡ್ ಕ್ವೆಶನ್ನೇ ಇದೆ ಇದು ಮತ್ತೆ. ಸೊ an array of flip-flops facilitates to develop memory devices. ಸೊ ನಾನು ಶಿಫ್ಟ್ ರಿಜಿಸ್ಟರ್ಸ್ ಬಗ್ಗೆ ಹೇಳಬೇಕಾದ್ರೆ ರಿಜಿಸ್ಟರ್ಸ್ ಅಂತ ಹೇಳಿದೆ. ರಿಜಿಸ್ಟರ್ಸ್ ಅಂದರೆ ಏನು, ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಡಾಟಾ ಅಂತ ಹೇಳಿದೆ. ಸೊ ಇಲ್ಲಿ ಫ್ಲಿಪ್-ಫ್ಲಾಪ್ ಅಂತ ಕೊಟ್ಟಿದ್ದಾರೆ. ಸೊ ಫ್ಲಿಪ್-ಫ್ಲಾಪ್ ಕೂಡ ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಡಾಟಾ. ಆ್ಯಂಡ್ ಅರೇ ಆಫ್ ಫ್ಲಿಪ್-ಫ್ಲಾಪ್ಸ್ ಅಂದರೆ ಗ್ರೂಪ್ ಆಫ್ ಫ್ಲಿಪ್-ಫ್ಲಾಪ್ಸ್, ವಿ ಕಾಲ್ ಇಟ್ ಆಸ್ ರಿಜಿಸ್ಟರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಕಟ್ಟಿದ್ದಾರೆ, ಆ್ಯನ್ ಅರೇ ಆಫ್ ಫ್ಲಿಪ್-ಫ್ಲಾಪ್ಸ್ ಕ್ಯಾನ್ ಸ್ಟೋರ್ ಬೈನರಿ ಇನ್ಫಾರ್ಮೇಷನ್ ಟೆಂಪ್ರರಿಲಿ. ಸೊ ಇಲ್ಲಿ ಬೈನರಿ ಇನ್ಫಾರ್ಮೇಷನ್ ಅಂದರೆ ಯಾವುದು, 0 ಮತ್ತು 1 ಡಾಟಾನ ಸ್ಟೋರ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2014. ಅಸರ್ಷನ್ ಕೊಟ್ಟಿದ್ದಾರೆ, ರೀಸನ್ ಕೊಟ್ಟಿದ್ದಾರೆ, ನೀವು ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಬೇಕು. ಸೊ ಇದರಲ್ಲಿ ಫ್ಲಿಪ್-ಫ್ಲಾಪ್ಸ್ ಆರ್ ಬೈಸ್ಟೇಬಲ್ ಮಲ್ಟಿವೈಬ್ರೇಟರ್ಸ್ ಯೂಸ್ಡ್ ಇನ್ ಡಿಜಿಟಲ್ ಫೀಲ್ಡ್ ಫಾರ್ ವೆರೈಟಿ ಆಫ್ ಪರ್ಪಸಸ್. ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಸ್ಟೋರ್ ಡಾಟಾ ಟೆಂಪ್ರರಿಲಿ, ಟು ಮಲ್ಟಿಪ್ಲೈ ಆರ್ ಡಿವೈಡ್ ಆರ್ ಟು ಕೌಂಟ್ ಆಪರೇಷನ್ಸ್. ಸೊ ಏನಾಗುತ್ತೆ, ಅರೇ ಆಫ್ ಫ್ಲಿಪ್-ಫ್ಲಾಪ್ಸ್ ಫೆಸಿಲಿಟೇಟ್ ಟು ಡೆವಲಪ್ ಮೆಮೊರಿ ಡಿವೈಸಸ್ನಲ್ಲೂ ಯೂಸ್ ಮಾಡ್ತೀವಿ ಫ್ಲಿಪ್-ಫ್ಲಾಪ್ಸ್ನ. ಇನ್ನೊಂದೇನು, ದೇ ಕ್ಯಾನ್ ಯೂಸ್ ಟು ಸ್ಟೋರ್ ಬೈನರಿ ಇನ್ಫಾರ್ಮೇಷನ್ ಟೆಂಪ್ರರಿಲಿ. ಸೊ ಎರಡಕ್ಕೂ ಯೂಸ್ ಮಾಡ್ತೀವಿ, ಅದಕ್ಕೆ ಬೋತ್ A and R ಆರ್ ಕರೆಕ್ಟ್. ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2014. ಸೊ ಫ್ಲಿಪ್-ಫ್ಲಾಪ್ಸ್ ಕೂಡ ಇಂಪಾರ್ಟೆಂಟ್ ಟಾಪಿಕ್ಕು, ಸ್ಕಿಪ್ ಮಾಡಲಾರ್ದೆ ಕಲ್ತ್ಕೊಳ್ರಿ ಫ್ಲಿಪ್-ಫ್ಲಾಪ್ ಟಾಪಿಕ್ನ. ದ ನೆಕ್ಸ್ಟ್ ಒನ್ ಈಸ್ ಅ ಡ್ಯುಯಲ್ ಸ್ಲೋಪ್ ADC ಯೂಸಸ್. ಸೊ ಡ್ಯುಯಲ್ ಸ್ಲೋಪ್ ADC ಅಂದರೆ ಏನು, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಅಂತ ಹೇಳ್ತೀವಿ. ಸೊ ಇಲ್ಲಿ
ADC ಅಂದರೆ ಏನು, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಬಗ್ಗೆ ನೋಡೋಣ. ಸಿಗ್ನಲ್ಸ್ ಪ್ರೆಸೆಂಟ್ ಇನ್ ಫಿಸಿಕಲ್ ವರ್ಲ್ಡ್ ಆರ್ ಅನಲಾಗ್, ಬಟ್ ನಾವು ಆಲ್ ಟೆಕ್ನಾಲಜಿ ವಿ ಆರ್ ಯೂಸಿಂಗ್ ಆರ್ ಡಿಜಿಟಲ್ ದಟ್ ಹ್ಯಾಸ್ ಬೈನರಿ ಡಿಜಿಟ್ಸ್. ಈಗ ನಾವು ಏನಾದರೂ ಅಬ್ಸರ್ವ್ ಮಾಡ್ತಿದ್ದೀವಿ ಅಂದರೆ ನೇಚರ್ನಲ್ಲಿ ನಮಗೆ ಅದೆಲ್ಲನೂ ಯಾವ ರೀತಿ ಕಾಣಿಸುತ್ತೆ, ಅನಲಾಗ್ನಲ್ಲಿ ಕಾಣಿಸುತ್ತೆ. ಲೈಕ್ ವಿಂಡ್ ಫ್ಲೋಯಿಂಗ್ ಅಥವಾ ಕ್ಲಾಕ್ಸ್, ಅದೆಲ್ಲನೂ ನಮಗೆ ಅನಲಾಗ್ ಸಿಗ್ನಲ್ಸ್ನಲ್ಲಿ ಕಾಣಿಸುತ್ತೆ. ಬಟ್ ಈಗ ಏನಿದೆ ಟೆಕ್ನಾಲಜಿ, ಇಟ್ ಈಸ್ ಕಂಪ್ಲೀಟ್ಲಿ ಟೆಂಪ್ರೇಚರ್ ಚೇಂಜ್ ಆಗೋದಿರ್ಬೋದು, ಪ್ರೆಷರ್ ಚೇಂಜಿಂಗ್ ಆಗಿರ್ಬೋದು, ಸೊ ಅದೆಲ್ಲನೂ ನಾವು ಅನಲಾಗ್ ಸಿಗ್ನಲ್ಸ್ನಲ್ಲಿ ನೋಡ್ತೀವಿ. ಬಟ್ ಈಗ ಏನಿದೆ ಎಲ್ಲನೂ ಕಂಪ್ಲೀಟಾಗಿ ಡಿಜಿಟಲ್ ಇರೋದ್ರಿಂದ ದಿಸ್ ಅನಲಾಗ್ ಸಿಗ್ನಲ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಡಿಜಿಟಲ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಡಿವೈಸ್ ಏನು ಯೂಸ್ ಮಾಡ್ತೀವಿ, that device is called as analog to digital converter ಅಂತ ಕರಿತೀವಿ. A dual slope analog to digital converter produces equivalent digital for a given analog input by using two dual slope technique. ಸೊ ಇಲ್ಲಿ ಡ್ಯುಯಲ್ ಸ್ಲೋಪ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಸೊ ಇದ್ರದ್ದು ಏನಿದೆ ಅಂತ ಬ್ಲಾಕ್ ಡಯಾಗ್ರಾಮ್ ನೋಡೋಣ. ಸೊ ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಡ್ಯುಯಲ್ ಸ್ಲೋಪ್ ADC ಈಸ್, ಇಲ್ಲಿ ಇನ್ಪುಟ್ ವೋಲ್ಟೇಜು, ರೆಫರೆನ್ಸ್ ವೋಲ್ಟೇಜು, ಇಂಟಿಗ್ರೇಟರ್, ಕಂಪ್ಯಾರೇಟರ್, ಕಂಟ್ರೋಲ್, ಲಾಜಿಕ್. ಸೊ ಇಲ್ಲಿ ಸ್ಟಾರ್ಟ್ ಅಂದರೆ ಇನ್ಪುಟ್ ಅಪ್ಲೈ ಮಾಡ್ತೀರಿ, ಕೌಂಟರ್ ಆ್ಯಂಡ್ ಕ್ಲಾಕ್ ಸಿಗ್ನಲ್ ಜನ್ರೇಟರ್, ಡಿಜಿಟಲ್ ಔಟ್ಪುಟ್ ನಾವು ಇಲ್ಲಿ ತೊಗೊತೀವಿ. ಇಲ್ಲಿ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ಡ್ಯುಯಲ್ ಸ್ಲೋಪ್ ADC ಯೂಸಸ್. ಸೊ ಇದರಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ, ಕೌಂಟರ್ಸ್, ಆಪ್ಯಾಂಪ್ಸ್ ಆ್ಯಂಡ್ ಇಂಟಿಗ್ರೇಟರ್ ಆ್ಯಂಡ್ ಡಿಫ್ರೆನ್ಷಿಯೇಟರ್. ಸೊ ಇದರಲ್ಲಿ ನಾವು ಯೂಸ್ ಮಾಡೋದು ಇಂಟಿಗ್ರೇಟರ್ನ ಯೂಸ್ ಮಾಡ್ತೀವಿ. ಸೊ ಡ್ಯುಯಲ್ ಸ್ಲೋಪ್ ADC ಯೂಸಸ್ ಆ್ಯಂಡ್ ಇಂಟಿಗ್ರೇಟರ್. ಸೊ ಫ್ರಮ್ ಬ್ಲಾಕ್ ಡಯಾಗ್ರಾಮ್ ನೀವು ಇಂಟಿಗ್ರೇಟರನ್ನು ಅಬ್ಸರ್ವ್ ಮಾಡ್ಬೋದು. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2015. ದೆನ್ ನೆಕ್ಸ್ಟ್ ಕ್ವೆಶನ್, ಅ ಮಾಡ್ಯುಲಸ್ 12 ಕೌಂಟರ್ ಮಸ್ಟ್ ಹ್ಯಾವ್. ಸೊ ಮಾಡ್ಯುಲಸ್ 12 ಕೌಂಟರ್ನಲ್ಲಿ ಎಷ್ಟು ಫ್ಲಿಪ್ ಫ್ಲಾಪ್ಸ್ ಇರಬೇಕು ಅಂತ ಕೇಳಿದ್ದಾರೆ. ಸೊ ಅಗೇನ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2015. ಸೊ ಈ ಫ್ಲಿಪ್ ಫ್ಲಾಪ್ಸ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿದ್ದೆ ನಾನು. ಸೊ ಮತ್ತೆ ಈ ಕ್ವೆಶನು ಫ್ಲಿಪ್ ಫ್ಲಾಪ್ ಮೇಲೇ ಬಂದಿರೋದು. ಮಾಡ್ಯುಲಸ್ 12 ಕೌಂಟರ್ ಮಸ್ಟ್ ಹ್ಯಾವ್ ಅಂತ ಕೇಳಿದ್ದಾರೆ. ಫಾರ್ ಎ ಕೌಂಟರ್ ವಿತ್ n ಫ್ಲಿಪ್ ಫ್ಲಾಪ್ಸ್ ದ ನಂಬರ್ ಆಫ್ ಸ್ಟೇಟ್ಸ್. ಸೊ ನಂಬರ್ ಆಫ್ ಸ್ಟೇಟ್ಸ್ ಇಲ್ಲಿ 2 ಅಂತ ತೊಗೊಂಡಿದ್ದೀನಿ. ಸೊ 2 ಅಂದರೆ ಏನು, ಒಂದು 0, ಇನ್ನೊಂದು 1. 0 ಇದ್ದರೆ ಲೋ ಆ್ಯಂಡ್ 1 ಇದ್ದರೆ ಹೈ ಅಂತ ಹೇಳ್ತೀವಿ. ಸೊ ಇದನ್ನು ನಾವು 2 ಸ್ಟೇಟ್ಸ್ ಅಂತ ಕರಿತೀವಿ. ದ ಲಾರ್ಜೆಸ್ಟ್ ನಂಬರ್ ದಟ್ ಕ್ಯಾನ್ ಸ್ಟೋರ್ ಇನ್ ಅ ಕೌಂಟರ್ ಇಸ್ 2n - 1 ಅಂತ ಬರಿತೀವಿ. ಸೊ ಟು construct a counter with any mod number, the minimum number of flip-flops required must satisfy. So ಮಾಡ್ಯುಲಸ್ನ ತೊಗೊಂಡ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2n ಇರಬೇಕು, ವೆರ್ n ಇಸ್ ದ ನಂಬರ್ ಆಫ್ ಫ್ಲಿಪ್-ಫ್ಲಾಪ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ 1 ಫ್ಲಿಪ್-ಫ್ಲಾಪ್ ಇದ್ದರೆ ಏನು ಮಾಡ್ಬೋದು, 2n ಅಂತ ಬರಿತೀವಿ. 2 ಫ್ಲಿಪ್-ಫ್ಲಾಪ್ಸ್ ಯೂಸ್ ಮಾಡಿದ್ರೆ 4 ಬರುತ್ತೆ, ಆ್ಯಂಡ್ 3 ಫ್ಲಿಪ್-ಫ್ಲಾಪ್ಸ್ ಯೂಸ್ ಮಾಡಿದ್ರೆ 8 ಬರುತ್ತೆ. ಸೊ ಹಿಯರ್ number of flip-flops required to construct a mod 12 counter must satisfy. ಸೊ 2 ಏನು ಬರುತ್ತೆ ಇಲ್ಲಿ ನಮಗೆ ಆನ್ಸರು, 2n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 12, ಆರ್ 2 ಕ್ಯೂಬ್ ಅಂತ ಬರಿತೀವಿ, 2 ಬರಿತೀವಿ, 2 ಬರಿತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಆನ್ಸರು, ಕ್ವೆಶನು ಮಾಡ್ಯುಲಸ್ 12 ಅಂತ ಕೊಟ್ಟಿದ್ದಾರೆ. ಸೊ ಮಾಡ್ಯುಲಸ್ 12 ಅಂತ ಬಂದಾಗ ಏನು ಯೂಸ್ ಮಾಡ್ತೀರಿ, ಮಾಡ್ಯುಲಸ್ 12ಗೆ ನಿಯರ್ ಬೈ ಆನ್ಸರ್ ಏನು ಬರುತ್ತೆ, ಸೊ ದಟ್ ಈಸ್ 2 ಅಂತ ಬರಿತೀವಿ, 2 ಸೊ 2 ಆಗಿರೋದ್ರಿಂದ ಏನು 4 ಫ್ಲಿಪ್ ಫ್ಲಾಪ್ಸ್ ಆರ್ ರಿಕ್ವೈರ್ಡ್ ಟು ಕೌಂಟ್ ಮಾಡ್ಯುಲಸ್ ಆಫ್ 12 ಅಂತ ಬರಿತೀವಿ. ಸೊ ಇಲ್ಲಿ ಇದಕ್ಕೆ ಆನ್ಸರು 4 ಫ್ಲಿಪ್ ಫ್ಲಾಪ್ಸ್, ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2015. ದೆನ್ ನೆಕ್ಸ್ಟ್ ಕ್ವೆಶನ್, if a 8-bit serial in and serial out shift register is used for a time delay of 24 microseconds, the clock frequency applied to the flip-flop is. See, ಇಲ್ಲಿ ಶಿಫ್ಟ್ ರಿಜಿಸ್ಟರ್ ಇದೆ, ಫ್ಲಿಪ್ ಫ್ಲಾಪ್ ಇದೆ, ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2015ನಲ್ಲಿ ಕೇಳಿರೋ ಕ್ವೆಶನ್ ಇದು. ಸೀರಿಯಲ್ ಇನ್ ಆ್ಯಂಡ್ ಸೀರಿಯಲ್ ಔಟ್ ಶಿಫ್ಟ್ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ದ ಡಿಜಿಟಲ್ ಸರ್ಕ್ಯೂಟ್ ದಟ್ ಕ್ಯಾನ್ ಹೋಲ್ಡ್ ಆ್ಯಂಡ್ ಶಿಫ್ಟ್ ಡಾಟಾ ಬಿಟ್ಸ್ ಇನ್ ಅ ಸೀರಿಯಲ್ ಮ್ಯಾನರ್. ಇಟ್ ಹ್ಯಾಸ್ single input and a single output, and data is shifted through the register 1 bit at a time. ಸೊ ನಾನು ಆಲ್ರೆಡಿ ಶಿಫ್ಟ್ ರಿಜಿಸ್ಟರ್ನಲ್ಲಿ ಸೀರಿಯಲ್ ಇನ್ ಅಥವಾ ಪ್ಯಾರಲಲ್ ಇನ್ ಅಂತ ಬಂದಾಗ ಯಾವ ರೀತಿ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ಕೂಡ ಸೀರಿಯಲ್ ಇನ್ ಆ್ಯಂಡ್ ಸೀರಿಯಲ್ ಔಟ್ಗೆ ಡಾಟಾ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ 1 ಬಿಟ್ ಅಟ್ ಎ ಟೈಮ್ ಅಂತ ಹೇಳ್ತೀವಿ.
So 1 bit at a time it is transferring the signal, so that is through digital circuit ಅಂತ ಹೇಳ್ತೀವಿ. ಕ್ಲಾಕ್ ಫ್ರೀಕ್ವೆನ್ಸಿ ಏನು ಬರುತ್ತೆ, ದ ಕ್ಲಾಕ್ ಫ್ರೀಕ್ವೆನ್ಸಿ ಈಸ್ ದ ನಂಬರ್ ಆಫ್ ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್. ಸೊ ಯೂಶಲಿ ಫ್ರೀಕ್ವೆನ್ಸಿ ಅಂದರೆ ಏನು ಮಾಡ್ತೀವಿ, ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಕ್ಲಾಕ್ ಫ್ರೀಕ್ವೆನ್ಸಿ ಅಂದರೆ ಏನು, ದ ಕ್ಲಾಕ್ ಫ್ರೀಕ್ವೆನ್ಸಿ ಈಸ್ ದ ನಂಬರ್ ಆಫ್ ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಇಟ್ ಡಿಟರ್ಮೈನ್ಸ್ ದ ರೇಟ್ ಅಟ್ ವಿಚ್ ಡಾಟಾ ಈಸ್ ಟ್ರಾನ್ಸ್ಫರ್ಡ್ ಥ್ರೂ ದ ಶಿಫ್ಟ್ ರಿಜಿಸ್ಟರ್. ಸೊ ಶಿಫ್ಟ್ ರಿಜಿಸ್ಟರಿಂದ ಡಾಟಾ ಎಷ್ಟು ಟ್ರಾನ್ಸ್ಫರ್ ಆಗುತ್ತೆ ಅಂತ ಚೆಕ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಕ್ಲಾಕ್ ಫ್ರೀಕ್ವೆನ್ಸಿ ಯೂಸ್ ಮಾಡ್ತೀವಿ. ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಕೊಟ್ಟಿದ್ದಾರೆ, ಟೈಮ್ ಡಿಲೇ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. 8 bit serial in and serial out register is used for time delay of 24 microseconds. Clock frequency calculate ಮಾಡಬೇಕು. So clock frequency you can calculate by using time delay. So time delay is the time taken by the shift register to transfer 1 bit of data from the input to the output ಅಂತ ಹೇಳ್ತೀವಿ. ಸೊ ಇಲ್ಲಿ ನಂಬರ್ ಆಫ್ ಇನ್ಪುಟ್ಸ್ ಏನು ಬರುತ್ತೆ, ನಂಬರ್ ಆಫ್ ಬಿಟ್ಸು 8 ಬಿಟ್ಸು, ಟೈಮ್ ಡಿಲೇ 24 ಮೈಕ್ರೋಸೆಕೆಂಡ್ಸು. ಸೊ ಟೈಮ್ ಡಿಲೇ ಫಾರ್ n ಬಿಟ್ ಶಿಫ್ಟ್ ರಿಜಿಸ್ಟರ್ ಏನು ಬರಿತೀವಿ, ನಂಬರ್ ಆಫ್ ಬಿಟ್ಸ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಅಂತ ಬರಿತೀರಿ. ಸೊ ಟೈಮ್ ಡಿಲೇ 24 ಮೈಕ್ರೋಸೆಕೆಂಡ್ಸ್ ಕೊಟ್ಟಿದ್ದಾರೆ. 24 ಮೈಕ್ರೋಸೆಕೆಂಡ್ಸ್ 8 ಬಿಟ್ಸ್ ಡಿವೈಡೆಡ್ ಬೈ ಎಫ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, f is equals to 8/24 microseconds. So 8/24 microseconds ಅಂದರೆ 8/24 ಇಂಟು ಮೈಕ್ರೋ ಅಂದರೆ 10 to the power -6. ಸೊ ಇಲ್ಲಿ 8 1s 8 3s 10 to the power -6ನ ನ್ಯೂಮರೇಟರ್ನಲ್ಲಿ ತೊಗೊಂಡ್ರೆ ಏನು ಬರುತ್ತೆ, 10 to the power, ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ 1000 ಇಂಟು 10 ಕ್ಯೂಬ್ ಅಂತ ಬರೀಬೋದು, ಡಿವೈಡೆಡ್ ಬೈ 3 ಬರೀತೀರಿ. ಸೊ 3 ಬರೆದ್ರೆ ನೀವು ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 3 1s 3 3s 9, 3 3s 9, 3 3s 9, ಡೆಸಿಮಲ್ ಪಾಯಿಂಟ್ ಇಟ್ಟು 3333 ಬರುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 333 ಕಿಲೋ ಹರ್ಟ್ಸ್ ಅಂತ ಬರಿತೀವಿ. ಸೊ ದಿಸ್ ಇಸ್ ದ ಆನ್ಸರ್. ಆ್ಯಂಡ್ ಎಷ್ಟನೇ ಕ್ವೆಶನ್ಗೆ ಆನ್ಸರ್ ಇದು, 333 ಕಿಲೋ ಹರ್ಟ್ಸ್. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2015. 8 ಬಿಟ್ಟು n ವ್ಯಾಲ್ಯೂವು, 24 ಮೈಕ್ರೋಸೆಕೆಂಡ್ಸು ಟೈಮ್ ಡಿಲೇ ವ್ಯಾಲ್ಯೂ. ಸೊ ಎರಡನ್ನೂ ಇಟ್ಕೊಂಡ್ಬಿಟ್ಟು ನೀವೇನು ಕ್ಯಾಲ್ಕುಲೇಟ್ ಮಾಡ್ಬೋದು, ಅವರು ಕ್ಲಾಕ್ ಫ್ರೀಕ್ವೆನ್ಸಿ ಕೇಳಿದ್ದಾರೆ. ಸೊ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಆ್ಯಂಡ್ ಈ ಕ್ವೆಶನ್ನ KSET 2015ನಲ್ಲಿ ಕೇಳಿರೋದು. ದೆನ್ ನೆಕ್ಸ್ಟ್ ಕ್ವೆಶನ್ ಏನಿದೆ, JK ಫ್ಲಿಪ್ ಫ್ಲಾಪ್ ವಿತ್ J = 1 and K = 1 ಹ್ಯಾಸ್ ಅ 10 kHz ಕ್ಲಾಕ್ ಇನ್ಪುಟ್, ದ ಕ್ಯೂ ಔಟ್ಪುಟ್ ಈಸ್. ಸೊ ಇಲ್ಲಿ JK ಫ್ಲಿಪ್ ಫ್ಲಾಪ್ ರಿಲೇಟೆಡ್ ಕ್ವೆಶನ್ ಇದೆ. KSET 2015ನಲ್ಲಿ ಕೇಳಿರೋ ಕ್ವೆಶನ್ ಇದು. JK flip-flop is a type of flip-flop used in digital electronics. It has 2 inputs J and K and 2 outputs Q and Q dash. When a clock input is triggered, the output of the flip-flop changes based on the values of the J and K ಅಂತ ಹೇಳ್ತಾರೆ. ಸೊ ಇಲ್ಲಿ J and K ಅಂದರೆ ಏನು ಬರೀತೀರಿ, ಇಲ್ಲಿ J ಇರುತ್ತೆ, ಇಲ್ಲಿ K ಇರುತ್ತೆ, and this one will be Q and this one will be Q dash ಅಂತ ಹೇಳ್ತೀವಿ. ಸೊ ಇದು ಏನು JK ಫ್ಲಿಪ್ ಫ್ಲಾಪ್ ಅಂತ ಹೇಳ್ತೀವಿ. ಇಲ್ಲಿ JK ಫ್ಲಿಪ್ ಫ್ಲಾಪ್ನಲ್ಲಿ ಏನಿರುತ್ತೆ, 2 ಇನ್ಪುಟ್ಸ್ J ಆ್ಯಂಡ್ K, 2 ಇನ್ಪುಟ್ ಇರುತ್ತೆ ಆ್ಯಂಡ್ 2 ಔಟ್ಪುಟ್ ಇರುತ್ತೆ. ಸೊ 2 ಔಟ್ಪುಟ್ ಯಾವುದು, Q ಮತ್ತು Q ಡ್ಯಾಶ್. Q ಮತ್ತು Q ಡ್ಯಾಶ್ ಎರಡು ಯಾವಾಗಲೂ ಕಾಂಪ್ಲಿಮೆಂಟ್ರಿ ಇರುತ್ತೆ. ಕಾಂಪ್ಲಿಮೆಂಟ್ರಿ ಅಂದರೆ Q 0 ಇದ್ದರೆ Q ಡ್ಯಾಶು 1 ಇರುತ್ತೆ, Q 1 ಇದ್ದರೆ Q ಡ್ಯಾಶ್ 0 ಇರುತ್ತೆ. ಆ್ಯಂಡ್ ಹಿಯರ್ Q ಆ್ಯಂಡ್ Q ಡ್ಯಾಶ್ ಎರಡೂ ಅಪೋಸಿಟ್ ಫೇಸಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರೋದು ಕ್ವೆಶನ್ ಪ್ರಕಾರ JK ಫ್ಲಿಪ್ ಫ್ಲಾಪ್ ವಿತ್ J = 1 ಆ್ಯಂಡ್ K = 1 ಹ್ಯಾಸ್ 10 kHz ಫ್ರೀಕ್ವೆನ್ಸಿ ಇದೆ ಅಂದರೆ ಕ್ಲಾಕ್ ಇನ್ಪುಟ್ಟು, ಔಟ್ಪುಟ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೋಡೋಣ. JK ಫ್ಲಿಪ್ ಫ್ಲಾಪ್ದು ಸರ್ಕ್ಯೂಟ್ ಸಿಂಬಲ್ ಈ ರೀತಿ ಬರುತ್ತೆ, SR Q ಡ್ಯಾಶ್. ಸೊ ಇಲ್ಲಿ SR ಅಂದರೆ ಸೆಟ್ ರೀಸೆಟ್ಟು, RS ಫ್ಲಿಪ್ ಫ್ಲಾಪ್ನ JK ಫ್ಲಿಪ್ ಫ್ಲಾಪ್ ಜೊತೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಔಟ್ಪುಟ್ Q ಡ್ಯಾಶ್ ಏನು ಬರುತ್ತೆ ಅದನ್ನು ತೊಗೊಂಡೋಗ್ಬಿಟ್ಟು ಇನ್ಪುಟ್ ಆಫ್ Jಗೆ ಕನೆಕ್ಟ್ ಮಾಡ್ತೀವಿ. ಆ್ಯಂಡ್ ಸಿಮಿಲರ್ಲಿ ಔಟ್ಪುಟ್ ಆಫ್ Q ಏನು ಬರುತ್ತೆ ಅದನ್ನು ತೊಗೊಂಡೋಗ್ಬಿಟ್ಟು ನಾವು ಇನ್ಪುಟ್ ಆಫ್ Kಗೆ ಕನೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ JK ಫ್ಲಿಪ್ ಫ್ಲಾಪ್ ಮಾಡಬೇಕಂದ್ರೆ ನಾವಿಲ್ಲಿ ಯೂಸ್ ಮಾಡಿರೋದು ಯಾವ ಗೇಟ್ ಯೂಸ್ ಮಾಡಿದ್ದೀವಿ, ಆ್ಯಂಡ್ ಗೇಟ್ ಯೂಸ್ ಮಾಡಿದ್ದೀವಿ. ಸೊ ಆ್ಯಂಡ್ ಗೇಟ್ ಯೂಸ್ ಮಾಡಬೇಕು ಅಂದರೆ ಆ್ಯಂಡ್ ಗೇಟ್ ಪ್ರಕಾರ ಏನು, ಇಫ್ ಬೋತ್ ಆರ್ ಹೈ ದೆನ್ ಓನ್ಲಿ ಔಟ್ಪುಟ್ ಈಸ್ ಹೈ, ಇಫ್ ಎನಿ ಒನ್ ಈಸ್ ಲೋ ದೆನ್ ದ ಔಟ್ಪುಟ್ ಈಸ್ ಲೋ ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ಲಾಕ್ ಫಸ್ಟು ಏನು ಕ್ಲಾಕ್ ಹಾಕ್ತಾ ಇದ್ದಾಗ J ಆ್ಯಂಡ್ K ಬೋತ್ ಆರ್ ಝೀರೋಸ್, ದೆನ್
ಔಟ್ಪುಟ್ ಏನು ಬರುತ್ತೆ, ಸೊ ದಟ್ ಈಸ್ ಲಾಸ್ಟ್ ಏನು ಮೆಮರಿನಲ್ಲಿ ಸ್ಟೋರ್ ಆಗಿರುತ್ತೆ ಅದೇ ಸ್ಟೇಟೇ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಕ್ಲಾಕ್ ಪಲ್ಸಸ್ ಅಪ್ಲೈಡ್. ಸೊ ಎಲ್ಲದಕ್ಕೂ ಕಂಪಲ್ಸರಿ ಕ್ಲಾಕ್ ಪಲ್ಸು 1 ಕೊಡಬೇಕು. 1 ಕೊಟ್ಟಾಗ ಮಾತ್ರ ಏನಾಗುತ್ತೆ, ಈ ಫ್ಲಿಪ್ ಫ್ಲಾಪ್ಸು ವರ್ಕ್ ಆಗುತ್ತೆ. ಸೊ ವೆನ್ ಇಟ್ ಈಸ್ ಅಪ್ಲೈಡ್ ದೇರ್ ಯು ಗೆಟ್, ಇಲ್ಲಿ ಕ್ಲಾಕ್ ಪಲ್ಸ್ ಹಾಕಿದಾಗ 1 ಆಗುತ್ತೆ. ನಾವು ಜೆ ವ್ಯಾಲ್ಯೂ 0 ಆಗುತ್ತೆ. ಸೊ ಜೆ 0 ಕ್ಲಾಕ್ 1 ಹಾಕಿದ್ರೆ ಔಟ್ಪುಟ್ ಏನು ಬರುತ್ತೆ, ಆ್ಯಂಡ್ ಗೇಟ್ನಿಂದ 0 1 ಹೋದರೆ ಔಟ್ಪುಟ್ಟು 0 ಆಗುತ್ತೆ. ಇಲ್ಲಿ 0 ಆಗಿದರೆ ನಿಮಗೆ ಏನು SR ಗೇಟ್ಗೆ ನಾವು ಇನ್ಪುಟ್ನ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಸಿಮಿಲರ್ಲಿ ಇಲ್ಲಿ K = 0, ಇಲ್ಲಿ ಕ್ಲಾಕ್ 1 ಆದರೆ 0 ಆ್ಯಂಡ್ 1 ಇಲ್ಲೇನಾಗುತ್ತೆ, ಇದು ಕೂಡ 0 ಆಗುತ್ತೆ. ಸೊ ದಿಸ್ ಇಸ್ ದ JK ಫ್ಲಿಪ್ ಫ್ಲಾಪ್ ಅಂತ ಹೇಳ್ತೀವಿ. ಸೊ ಇಲ್ಲಿ J0 K = 1 ಆದರೆ ಈಗ ಇದು 0 ಬಂತು ಅಂತಂದರೆ ಆವಾಗ ನಾವು ಏನಂತ ಕರಿತೀವಿ, ಅದು Qn+1 ವ್ಯಾಲ್ಯೂ ವಿಲ್ ಬಿ ಇನ್ ರೀಸೆಟ್ ಮೋಡ್. ಸೊ ರೀಸೆಟ್ ಮೋಡ್ ಅಂದರೆ ಇದು ಏನಾಗುತ್ತೆ, ಕಂಪ್ಲೀಟು ನಾವು ಏನು ಫ್ಲಿಪ್ ಫ್ಲಾಪ್ ಡ್ರಾ ಮಾಡಿರ್ತೀವಿ ಅದು ರೀಸೆಟ್ ಮೋಡ್ಗೆ ಹೋಗುತ್ತೆ. ದೆನ್ ನೆಕ್ಸ್ಟ್ ಒನ್ ಏನಿದೆ, ಇಫ್ ಕ್ಲಾಕ್ ಹೈ ಹಾಕ್ಬಿಟ್ಟು J1 K 0 ಆದರೆ, ಅಂದರೆ J = 1 K = 0 ಆದರೆ, J = 1 ಆದರೆ ನೀವು Q' ಏನಂತ ತಗೋಬೋದು, 1 ಅಂತ ತಗೋಬೋದು. 1 ಏನಾಗುತ್ತೆ, 1 ಆಗುತ್ತೆ. ಸೊ ಇಲ್ಲಿ 1 ಆಗುತ್ತೆ, ಬಟ್ ಇಲ್ಲಿ 0. ಇನ್ನೊಂದು ನೀವು 1 ತೊಗೊಂಡ್ರೂ ಇಫ್ 1 is 0 ದೆನ್ ದ ಔಟ್ಪುಟ್ ಇಸ್ 0 ಅಂತ ಬರಿತೀವಿ. ಸೊ ಒಂದು 0 ಇನ್ನೊಂದು 1 ಬಂತು ಅಂದರೆ ನಿಮಗೆ ಅಲ್ಲಿ ಇಲ್ಲಿ 1 ಇನ್ನೊಂದು 0 ಬಂದಿದೆ ಅಂದರೆ Q1 0 ಬಂದಿದೆ ಅಂದರೆ Qn+1 ಔಟ್ಪುಟ್ ಏನಾಗುತ್ತೆ, 1 ಸೆಟ್ ಆಗುತ್ತೆ. ಸೊ ದಟ್ ಈಸ್ ಫ್ಲಿಪ್ ಫ್ಲಾಪ್ ಸೆಟ್ಸ್ ಇಟ್ ಸೆಲ್ಫ್ ಟು ಸೆಟ್ ಕಂಡೀಷನ್. ಇದು ಲಾಸ್ಟ್ ಸ್ಟೇಟ್ ಅಂತ ಹೇಳಿದೆ. ಒಂದು 0 1 ಆದರೆ 0 ಬರುತ್ತೆ, ದಟ್ ಈಸ್ ರೀಸೆಟ್ ಕಂಡೀಷನ್. 1 0 ಆದರೆ ಏನಾಗುತ್ತೆ, 1 ಅಂದರೆ ಸೆಟ್ ಕಂಡೀಷನ್ ಬರುತ್ತೆ. ನೆಕ್ಸ್ಟು 2 1 1 ಆದರೆ, ಸೊ ಇದು 1 ಆದರೆ ಸೊ ಇಲ್ಲಿ 1 ಇರುತ್ತೆ. ಸೊ ಇಲ್ಲಿ 1 ಇದೆ ಅಂದರೆ ಇಲ್ಲಿ ಔಟ್ಪುಟ್ ಏನು ಬರುತ್ತೆ, 1 ಬರುತ್ತೆ. ಸೊ ಇಲ್ಲಿ ಔಟ್ಪುಟ್ 1 ಬಂದಿದೆ ಅಂದರೆ ಇಲ್ಲಿನೂ ಔಟ್ಪುಟ್ಟು 1 ಅಂತ ತೊಗೊಂಡ್ರೆ ಸೊ ಇಲ್ಲಿನೂ ಔಟ್ಪುಟ್ 1 ಬರುತ್ತೆ. ಸೊ ಇಲ್ಲಿ ನೀವು ಇನ್ನೊಂದು ಏನು ನೆನ್ಪಿಟ್ಕೊಂಡಿರಬೇಕು, ಫೀಡ್ಬ್ಯಾಕ್ ಒಂದು ಅಪ್ಲೈ ಮಾಡ್ತಾಯಿದ್ರಿ. ಸೊ SR ಫ್ಲಿಪ್ ಫ್ಲಾಪ್ ಏನಿದೆ, ಸೊ ಈ SR ಫ್ಲಿಪ್ ಫ್ಲಾಪ್ದು 2 1 1 ಅಂತ ಬಂತು ಅಂದರೆ, ಸೊ S ವ್ಯಾಲ್ಯೂವು 1 R ವ್ಯಾಲ್ಯೂವು 1 ಬಂತು ಅಂದರೆ ಅವಾಗ ನಾವೇನಂತ ಕರಿತೀವಿ, ಸೊ ದಟ್ ಈಸ್ ಇನ್ವ್ಯಾಲಿಡ್ ಸ್ಟೇಟ್ ಅಂತ ಹೇಳ್ತೀವಿ. ಒಂದು JK ಫ್ಲಿಪ್ ಫ್ಲಾಪ್ ಡಿಸೈನ್ ಮಾಡೋ ಮೇನ್ ಉದ್ದೇಶ ಏನು ಅಂದರೆ, ಇಲ್ಲಿ SR ಫ್ಲಿಪ್ ಫ್ಲಾಪ್. ಸೊ SR ಫ್ಲಿಪ್ ಫ್ಲಾಪ್ಸ್ನಲ್ಲಿ ಟೋಟಲ್ 4 ಟೈಪ್ಸ್ ಬರುತ್ತೆ. ಒಂದು SR ಫ್ಲಿಪ್ ಫ್ಲಾಪು, ಇನ್ನೊಂದು JK ಫ್ಲಿಪ್ ಫ್ಲಾಪು, ಇನ್ನೊಂದು D ಫ್ಲಿಪ್ ಫ್ಲಾಪು, ಇನ್ನೊಂದು T ಫ್ಲಿಪ್ ಫ್ಲಾಪು, ಸೊ ಇನ್ನೊಂದು ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ಅಂತ ಕೂಡ ಕರೀತಾರೆ. SR ಅಂದರೆ ಏನು, ಸೆಟ್ ರಿಸೆಟ್ಟು ಫ್ಲಿಪ್ ಫ್ಲಾಪ್. JK ಫ್ಲಿಪ್ ಫ್ಲಾಪ್ ಅಂತಲೇ ಕರಿತೀವಿ. D ಅಂದರೆ ಡಿಲೇ ಫ್ಲಿಪ್ ಫ್ಲಾಪ್, F ಅಂದರೆ ಟಾಗಲ್ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಸೊ ಇಲ್ಲಿ JK ಫ್ಲಿಪ್ ಫ್ಲಾಪ್ ಕೊಟ್ಟಿರೋದ್ರಿಂದ JK ಫ್ಲಿಪ್ ಫ್ಲಾಪ್ದು ಟ್ರುತ್ ಟೇಬಲ್ ನೋಡ್ತೀವಿ ನಾವು. ಸೊ ಇಲ್ಲಿ ಬೋತ್ J and K both are 1, then the flip flop goes into the toggle state ಅಂತ ಹೇಳ್ತೀವಿ. ಸೊ ಟಾಗಲ್ ಸ್ಟೇಟ್ ಅಂದರೆ ಏನು, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಅದನ್ನು ನಾವು ಟಾಗಲ್ ಸ್ಟೇಟ್ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋದೇನು, JK ಫ್ಲಿಪ್ ಫ್ಲಾಪ್ J = 1 ಆ್ಯಂಡ್ K = 1 ಹ್ಯಾಸ್ ಅ 10 kHz ಕ್ಲಾಕ್ ಇನ್ಪುಟ್ ಅಂತ ಕೊಟ್ಟಿದ್ದಾರೆ. 10 kHz ಕ್ಲಾಕ್ ಇನ್ಪುಟ್ ಅಂದರೆ ನಾನಿಲ್ಲಿ QN ಬರೆದಿದ್ದೀನಿ. QN 10 ಇನ್ಪುಟ್ಸ್ ಮೇಲ್ಗಡೆ ಬರುತ್ತೆ. ನೆಕ್ಸ್ಟು QN ಬಾರ್ ಅಂದರೆ ಅದ್ರದ್ದು ರಿವರ್ಸ್ ಬರಬೇಕು, ಬಿಕಾಸ್ Q1 QN ಬಾರ್ ಆರ್ ಅಪೋಸಿಟ್ ಆಫ್ ಈಚ್ ಅದರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನು ಬರಬೇಕು, ಅದು ಮೇಲೆ ಹೋದರೆ ಇದು ಕೆಳಗಿಂದ ಬರಬೇಕು. ಸೊ ದಿಸ್ ಈಸ್ ಅಬೌಟ್ JK ಫ್ಲಿಪ್ ಫ್ಲಾಪ್. ಆ್ಯಂಡ್ ಇಲ್ಲಿ ಕ್ವೆಶನ್ ಏನು ಕೊಟ್ಟಿದ್ದಾರೆ ನಮಗೆ, ವಿತ್ J = 1 ಆ್ಯಂಡ್ K = 1 ಹ್ಯಾಸ್ ಅ 10 kHz ಕ್ಲಾಕ್ ಇನ್ಪುಟ್, ದ Q ಔಟ್ಪುಟ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಸೊ J ಮತ್ತು K ಎರಡೂ 1 ಇದ್ದಾಗ, ವಿಚ್ ಮೀನ್ಸ್ ದಟ್ ದ ಔಟ್ಪುಟ್ ಆಫ್ ದ ಫ್ಲಿಪ್ ಫ್ಲಾಪ್ ವಿಲ್ ಟಾಗಲ್ ಎವ್ರಿ ಟೈಮ್ ದ ಕ್ಲಾಕ್ ಇನ್ಪುಟ್ ಇಸ್ ಟ್ರಿಗರ್ಡ್. ಸೊ ಎವ್ರಿ ಟೈಮ್ ಇನ್ಪುಟ್ ಹಾಕ್ದಂಗೆಲ್ಲ ಏನಾಗುತ್ತೆ, ಔಟ್ಪುಟ್ಟು ಟ್ರಿಗರ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ದಿಸ್ ರಿಸಲ್ಟ್ ಇನ್ ಅ ಸ್ಕ್ವಯರ್ ವೇವ್ ಔಟ್ಪುಟ್
at the Q output. So the clock input is 10 kilohertz ಆದರೆ frequency of the square wave output will also be 10 kilohertz ಅಂತ ಹೇಳ್ತೀವಿ. ಸೊ ಇಲ್ಲಿ ನಮಗೆ ಫ್ಲಿಪ್ ಫ್ಲಾಪ್ನಲ್ಲಿ 10 kilohertz ಕೊಟ್ಟಿರೋದ್ರಿಂದ ಕ್ಲಾಕ್ ಇನ್ಪುಟ್ಟು ಔಟ್ಪುಟ್ಟು ಕೂಡ 10 kilohertz ಸ್ಕ್ವಯರ್ ವೇವ್ ಅಂತಲೇ ತೊಗೊತೀವಿ. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2015ನಲ್ಲಿ ಕೇಳಿರೋ ಕ್ವೆಶನ್. ದೆನ್ ನೆಕ್ಸ್ಟ್ ಒನ್ 9th question. When using a DC signal conditioning system with a carrier of 3 kilohertz, the data frequency should be limited to. ಸೊ ಇಲ್ಲಿ ಒಂದು ಡಿ ಸಿ ಸಿಗ್ನಲ್ ಕಂಡೀಷನಿಂಗ್ ಸಿಸ್ಟಮ್ನ ಯೂಸ್ ಮಾಡಬೇಕಾದ್ರೆ ಏನು ಕೊಟ್ಟಿದ್ದಾರೆ, ಡಾಟಾ ಫ್ರೀಕ್ವೆನ್ಸಿ ಎಷ್ಟಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿ ಸಿ ಸಿಗ್ನಲ್ ಕಂಡೀಷನಿಂಗ್ ಹೋಗೋಕ್ಕಿಂತ ಮುಂಚೆ ಏನು ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಫಸ್ಟ್ ಏನು ಬರುತ್ತೆ, ಒಂದು ಟ್ರಾನ್ಸ್ಡ್ಯೂಸರ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಟ್ರಾನ್ಸ್ಡ್ಯೂಸರ್ ಒಳಗಡೆಯಿಂದ ನೀವು ಒಂದು ಸಿಗ್ನಲ್ನ ಪಾಸ್ ಮಾಡ್ತೀರಿ. ಸೊ ಇಲ್ಲಿ ಸಿಗ್ನಲ್ಗೆ ಪಾಸ್ ಮಾಡಿದಾಗ ಏನಾಗುತ್ತೆ, ದಿಸ್ ಸಿಗ್ನಲ್ ವಿಲ್ ಗಿವ್ ಯು ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಈಗ ಈ ಸಿಗ್ನಲಿಂದ ಔಟ್ಪುಟ್ ಹೋಗಬೇಕಾದ್ರೆ ನಮಗೆ ಇಲ್ಲಿ ಮಿಡ್ಲ್ ಬೇರೆ 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 ಪಾರ್ಟ್ಸ್ನ ಆ್ಯಡ್ ಮಾಡ್ತೀವಿ. ಸೊ ಆ ಬೇರೆ 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 ಪಾರ್ಟ್ಸ್ನ ಎಲ್ಲನೂ ನಾವು ಸೇರಿಸಿ ಏನಂತ ಕರಿತೀವಿ, DAQ ಅಂತ ಕರಿತೀವಿ. DAQ ಅಂದರೆ ಡಾಟಾ ಅಕ್ವಿಸಿಷನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಡಾಟಾ ಅಕ್ವಿಸಿಷನ್ ಸಿಸ್ಟಮ್ನಲ್ಲಿ ನಾವು ನೋಡೋದಾದರೆ, ಸಿಗ್ನಲ್ ಕಂಡೀಷನಿಂಗ್ ಈಸ್ ಅ ಪ್ರಾಸೆಸ್ ಆಫ್ ಡಾಟಾ ಅಕ್ವಿಸಿಷನ್ ಆ್ಯಂಡ್ ಅನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಸಿಗ್ನಲ್ ಕಂಡೀಷನರ್ಸ್ ಈಸ್ ಯೂಸ್ಡ್ ಟು ಪರ್ಫಾರ್ಮ್ ದಿಸ್ ಪ್ರಾಸೆಸ್. And a signal conditioner helps to provide precise measurements which are essential for accurate data acquisition and machine control ಅಂತ ಹೇಳ್ತೀವಿ. ಸೊ ಇಲ್ಲಿ ಇದರದ್ದು ಜಸ್ಟ್ ಬ್ಲಾಕ್ ಡಯಾಗ್ರಾಮ್ ಕೊಟ್ಟಿದೆ. ಸೆನ್ಸರ್ಸು ಸಿಗ್ನಲ್ ಕಂಡೀಷನಿಂಗ್ ಬರುತ್ತೆ. ಸಿಗ್ನಲ್ ಕಂಡೀಷನಿಂಗಲ್ಲಿ 2 ಟೈಪ್ಸ್ ಆಗುತ್ತೆ, AC ಸಿಗ್ನಲ್ ಕಂಡೀಷನಿಂಗ್ ಆ್ಯಂಡ್ DC ಸಿಗ್ನಲ್ ಕಂಡೀಷನಿಂಗ್ ಅಂತ ಹೇಳ್ತೀವಿ. ಆ ಸಿಗ್ನಲ್ ಕಂಡೀಷನಿಂಗ್ ಆದಮೇಲೆ ಏನಾಗುತ್ತೆ, ದ್ಯಾಟ್ ಡಾಟಾ ಇಸ್ ಸೆಂಟ್ ಟು ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ಗೆ ಹೋಗುತ್ತೆ. ಈ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ಗೆ ಹೋದ್ಮೇಲೆ ಏನಾಗುತ್ತೆ, ಅನಲಾಗ್ ಬೇಕಂದರೆ ಡಾಟಾ ಅನಲಾಗಿಗೆ ಟ್ರಾನ್ಸ್ಫರ್ ಆಗುತ್ತೆ, ಡಿಜಿಟಲಲ್ಲಿ ಬೇಕು ಅಂದರೆ ಡಿಜಿಟಲ್ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಫೈನಲಿ ವೆದರ್ ಇಟ್ ಈಸ್ ಕನೆಕ್ಟೆಡ್ ಟು ದ ಕಂಪ್ಯೂಟರ್. ಸೊ ಒನ್ಸ್ ದ ಡಾಟಾ ಇಸ್ ಕನೆಕ್ಟೆಡ್ ಟು ದ ಕಂಪ್ಯೂಟರ್ ವಿ ಕ್ಯಾನ್ ರಿಟ್ರೀವ್ ದ ಡಾಟಾ. ಆ್ಯಂಡ್ ಇಲ್ಲಿ ಕೊಟ್ಟಿರೋ ಆಪ್ಷನ್ ಪ್ರಕಾರ ವೆನ್ using a DC signal conditioning system with carrier of 3 kilohertz, the data frequency should be limited to. ಇಲ್ಲಿ ನಿಯರ್ ಬೈ 3 kilohertz ತೊಗೋಬೇಕು. ನಿಯರ್ ಬೈ 3 kilohertz ಅಂದರೆ ಇದು 1 kilohertz ಆಗುತ್ತೆ, ಇದು 5 hertz ಆಗುತ್ತೆ, ಇದು 600 hertz ಆಗುತ್ತೆ, ಇದು 2 millihertz ಆಗುತ್ತೆ. ಸೊ ಇಲ್ಲಿ ನಿಯರ್ ಬೈ ಈಕ್ವಲ್ ಟು ಅಂತ ಬರೋದು ಏನು, 600 hertzಗೆ ನಿಯರ್ ಬೈ ಬರುತ್ತೆ. ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2016ನಲ್ಲಿ ಕೇಳಿರೋ ಕ್ವೆಶನ್. ದೆನ್ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಟ್ರಾನ್ಸ್ಡ್ಯೂಸರ್. ಸೊ ಇದು ಟ್ರಾನ್ಸ್ಡ್ಯೂಸರ್ಸ್ ರಿಲೇಟೆಡ್ ಕ್ವೆಶನ್ನು, KSET 2016ನಲ್ಲಿ ಕೇಳಿರೋ ಕ್ವೆಶನ್ನು. ವಿಚ್ ಇಸ್ ನಾಟ್ ಎ ಟ್ರಾನ್ಸ್ಡ್ಯೂಸರ್ ಅಂತ ಕೇಳಿದ್ದಾರೆ. ಸೊ ಟ್ರಾನ್ಸ್ಡ್ಯೂಸರ್ ಅಂದರೆ ಏನು, ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಕನ್ವರ್ಟ್ಸ್ ಎನರ್ಜಿ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಎನರ್ಜಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ ಟ್ರಾನ್ಸ್ಫರ್ ಆಗೋದನ್ನು ಟ್ರಾನ್ಸ್ಡ್ಯೂಸರ್ ಅಂತ ಕರಿತೀವಿ. ಸೊ ಸ್ಟ್ರೈನ್ ಗೇಜ್ ಅಂತ ಕೊಟ್ಟಿದ್ದಾರೆ. ಸ್ಟ್ರೈನ್ ಗೇಜ್ನಲ್ಲಿ ಏನು ಚೇಂಜಸ್ ಆಗುತ್ತೆ, ಟೆಂಪ್ರೇಚರ್ ಚೇಂಜ್ ಆಗುತ್ತೆ, ಲೆಂತ್ ಚೇಂಜ್ ಆಗುತ್ತೆ, ವಾಲ್ಯೂಮ್ ಚೇಂಜ್ ಆಗುತ್ತೆ, ಪ್ರೆಷರ್ ಚೇಂಜ್ ಆಗುತ್ತೆ. ಸೊ ಅದೆಲ್ಲನೂ ಚೇಂಜ್ ಆಗುತ್ತೆ. ಮೆಷರ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಸ್ಟ್ರೈನ್ ಗೇಜ್ ಅಂತ ಕರಿತೀವಿ. ಇಟ್ ಈಸ್ ಅ ಪ್ಯಾಸಿವ್ ಟ್ರಾನ್ಸ್ಡ್ಯೂಸರ್ ದಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎಲಾಂಗೇಷನ್ ಆರ್ ಡಿಸ್ಪ್ಲೇಸ್ಮೆಂಟ್ produced due to a force of its corresponding change in resistance, inductance and capacitance ಅಂತ ಬರಿತೀವಿ. And next one ಬಿಟ್ಟು thermocouple. So thermocouple, it is an active transducer which converts thermal energy into ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕರಿತೀವಿ. ಥರ್ಮೋಕಪಲ್ನಲ್ಲಿ ಥರ್ಮಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸ್ಟ್ರೈನ್ ಗೇಜ್ನಲ್ಲಿ ಲೆಂತು, ಟೆಂಪ್ರೇಚರು, ಪ್ರೆಷರು, ರೆಸಿಸ್ಟೆನ್ಸು ಅದೆಲ್ಲನೂ ಚೇಂಜಸ್ ಆಗುತ್ತೆ. ಆ್ಯಂಡ್ ಮೈಕ್ರೋಫೋನ್ನಲ್ಲಿ ಬಂದಾಗ ಲೋ ಆ್ಯಂಪ್ಲಿಟ್ಯೂಡ್ ಸಿಗ್ನಲ್ ಈಸ್ ಕನ್ವರ್ಟೆಡ್ ಇಂಟು ಹೈ ಆ್ಯಂಪ್ಲಿಟ್ಯೂಡ್ ಸಿಗ್ನಲ್ ಅಂತ ಹೇಳ್ತೀವಿ. ಅದು ಲೋ ಆ್ಯಂಪ್ಲಿಟ್ಯೂಡ್ ಇದ್ದಿದ್ದು ಹೈ ಆ್ಯಂಪ್ಲಿಟ್ಯೂಡ್ಗೆ ಆಗಬೇಕಂದ್ರೆ ಇಟ್ ಕ್ಯಾರೀಸ್ ಎನರ್ಜಿ ವಿತ್ ಇಟ್. ಸೊ ಅದಕ್ಕೆ ನಾವು ಅದನ್ನು ಟ್ರಾನ್ಸ್ಡ್ಯೂಸರ್ ಅಂತ ಕರಿತೀವಿ. ಈಗ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟ್ರಾನ್ಸ್ಡ್ಯೂಸರ್ ಅಂತ ಕೇಳಿದ್ದಾರೆ. ನಾಟ್ ಎ ಟ್ರಾನ್ಸ್ಡ್ಯೂಸರ್ ಅಂದರೆ ಯಾವುದಂತ ಬರಿತೀವಿ, ಪೊಟೆನ್ಷಿಯೋಮೀಟರ್. ಬಿಕಾಸ್ ಪೊಟೆನ್ಷಿಯೋಮೀಟರ್ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಟು ಕಂಪೇರ್ ದ EMFs ಆಫ್ ದ 2 cells ಅಂತ ಯೂಸ್ ಮಾಡ್ತೀವಿ. ಸೊ ಇದನ್ನು ಸೆಕೆಂಡ್ PUCನಲ್ಲಿ ಓದಿರ್ತೀರ. ಪೊಟೆನ್ಷಿಯೋಮೀಟರ್ ಈಸ್ ಯೂಸ್ಡ್ ಟು ಕಂಪೇರ್ ದ EMFs ಆಫ್ ದ 2 cells. ಸೊ ಅಲ್ಲಿ ನಾವು ಕನ್ವರ್ಟ್ ಮಾಡಲ್ಲ, ಬಟ್ ಕಂಪೇರ್ ಮಾಡ್ತೀವಿ. ಸೊ ಅದಕ್ಕೆ ಪೊಟೆನ್ಷಿಯೋಮೀಟರ್ ಇಸ್ ನಾಟ್ ಎ ಟ್ರಾನ್ಸ್ಡ್ಯೂಸರ್ ಅಂತ ಕರಿತೀವಿ. So this question was asked in KSET 2016 and the correct answer is
ಪೊಟೆನ್ಷಿಯೋಮೀಟರ್. ಸೊ ಇಟ್ ಈಸ್ ನಾಟ್ ಅ ಟ್ರಾನ್ಸ್ಡ್ಯೂಸರ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಏನಿದೆ ಕ್ವೆಶನ್ನು, ದ ನಂಬರ್ ಆಫ್ ಫ್ಲಿಪ್ ಫ್ಲಾಪ್ಸ್ ರಿಕ್ವೈರ್ಡ್ ಟು ಬಿಲ್ಡ್ ಅ ಮಾಡ್ 31 ಕೌಂಟರ್ ಈಸ್. ಈ ಫ್ಲಿಪ್ ಫ್ಲಾಪ್ಸ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿದ್ದೆ. ಎಷ್ಟು ಸಾರ್ತಿ ಫ್ಲಿಪ್ ಫ್ಲಾಪ್ಸ್ ಟಾಪಿಕ್ ರಿಪೀಟ್ ಆಗ್ತಾ ಇದೆ ಚೆಕ್ ಮಾಡ್ಕೊಳ್ರಿ. ಸೊ ಅದಕ್ಕೆ ಈ ಟಾಪಿಕ್ಕು ನೀವು ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಸೊ ನಾನು ಯಾಕೆ ಎಲ್ಲ ಕ್ವೆಶನ್ಸ್ನು ಒನ್ ಶಾಟ್ನಲ್ಲಿ ಮಾಡ್ತಾಯಿದ್ದೀನಿ ಅಂದರೆ, ನಿಮಗೆ ಈ ವಿಡಿಯೋನ ನೋಡಿದ್ರೆ ಸೊ ಒನ್ ಶಾಟ್ನಲ್ಲಿನೇ ನಿಮಗೆ ಕಂಪ್ಲೀಟಾಗಿ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಏನು ಕ್ವೆಶನ್ಸ್ ಬರುತ್ತೆ, ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಇದು ಒನ್ ಶಾಟ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಮಾಡ್ತಾಯಿದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಭಾಳನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ಆ್ಯಕ್ಚುಲಿ ಒಂದೊಂದು ಕ್ವೆಶನ್ ಪೇಪರಿಂದ ಎಲ್ಲ ಕ್ವೆಶನ್ಸು ಅಟ್ ಎ ಟೈಮ್ ಮಾಡೋದ್ರ ಬದಲು ಎಲ್ಲ ಕ್ವೆಶನ್ ಪೇಪರ್ನಿಂದ ಒಂದೇ ಟಾಪಿಕ್ನಲ್ಲಿ ಅಂದರೆ ಒಂದು ಪೇಪರ್ನಲ್ಲಿ ಕ್ವೆಶನ್ಸ್ ಸಾಲ್ವ್ ಮಾಡೋದ್ರಿಂದ ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವೆಶನ್ಸ್ ಬಂದಿದ್ದಾವೆ ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಈಗ ನಾನು ಎಲೆಕ್ಟ್ರಾನಿಕ್ಸ್ ಪೇಪರ್ನಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ನಿಮ್ಗೆ ಈಗಾಗಲೇ ಒಂದು ಐಡಿಯಾ ಬಂದುಬಿಟ್ಟಿರುತ್ತೆ. ಸೊ ಎಲೆಕ್ಟ್ರಾನಿಕ್ಸ್ ಪೇಪರ್ನಿಂದ ಈ ಟಾಪಿಕ್ ಮೇಲೆ ಕ್ವೆಶನ್ಸ್ ಜಾಸ್ತಿ ಬಂದಿದೆ, ಸೊ ಈ ಟಾಪಿಕ್ನ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಲೈಕ್ ಫ್ಲಿಪ್ ಫ್ಲಾಪ್ಸ್ ಕ್ವೆಶನ್ಸ್ ಎಷ್ಟು ರಿಪೀಟ್ ಆಯಿತು, ಸೊ ಫ್ಲಿಪ್ ಫ್ಲಾಪ್ಸ್ ಫಸ್ಟ್ ಮಾಡಬೇಕು. ಆಮೇಲೆ ಶಿಫ್ಟ್ ರಿಜಿಸ್ಟರ್ಸ್ ಎಷ್ಟು ರಿಪೀಟ್ ಆಯಿತು, ಸೊ ಶಿಫ್ಟ್ ರಿಜಿಸ್ಟರ್ಸ್ ಮಾಡಬೇಕು. ಸೊ ಟ್ರಾನ್ಸ್ಡ್ಯೂಸರ್ಸ್ ಬಗ್ಗೆ ಬಂದಿದೆ, ಸೊ ಟ್ರಾನ್ಸ್ಡ್ಯೂಸರ್ಸ್ದು ನಿಮಗೆ ಗೊತ್ತಿರಬೇಕು. ಸೊ ಆ ರೀತಿ ನೀವು ಪ್ಲ್ಯಾನ್ ಮಾಡಿಕೊಂಡು ಓದೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಒನ್ ಶಾಟ್ನಲ್ಲಿನೇ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ದು ಸೊಲ್ಯೂಷನ್ಸು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇದ್ರದ್ದು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸ್ತು ಅಂದರೆ ಕಮೆಂಟ್ ಮಾಡಿ. ಸೊ ನಿಮ್ಮ ರೆಸ್ಪಾನ್ಸ್ ಹೆಂಗಿರುತ್ತೆ ನೋಡಿಬಿಟ್ಟು ನೆಕ್ಸ್ಟ್ ಇದನ್ನು ಎಲೆಕ್ಟ್ರಾನಿಕ್ಸ್ದು ಇನ್ನೂ ಈ ವಿಡಿಯೋದಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೀನಿ. ಸೊ ರಿಮೈನಿಂಗ್ ಕ್ವೆಶನ್ಸ್ ಅಂದರೆ ಅಪ್ ಟು 2021ವರೆಗೂ ಇರುತ್ತೆ. ಸೊ ಆ ಕ್ವೆಶನ್ಸ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅದಕ್ಕೂ ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿತ್ತು ಅಂತ ಅಂದರೆ ಒಂದು ಸಾರ್ತಿ ಲೈಕ್ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಆಗಿರ್ಬೋದು, ಥರ್ಮೋಡೈನಮಿಕ್ಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಆಗಿರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಅಥವಾ ಕಂಡೆನ್ಸ್ ಮ್ಯಾಟರ್ ಫಿಸಿಕ್ಸ್ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅಂದ್ಕೊತೀನಿ. ಇನ್ನೂ ಬ್ಯಾಂಡ್ ಥಿಯರಿ, ಸೆಮಿಕಂಡಕ್ಟರ್ಸ್ ಅದು ಇದೆ ಸ್ವಲ್ಪ, ನ್ಯೂಕ್ಲಿಯರ್ ಫಿಸಿಕ್ಸು. ಸೊ ಆ ಟಾಪಿಕ್ಸ್ ಮೇಲೆ ಕೂಡ ಕಂಪ್ಲೀಟಾಗಿ ಒನ್ ಶಾರ್ಟ್ ವೀಡಿಯೋನಲ್ಲಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಆ್ಯಂಡ್ ವೀಡಿಯೋನ ಕಂಪ್ಲೀಟಾಗಿ ನೋಡಬೇಕು ಆ್ಯಂಡ್ ಶೇರ್ ಮಾಡಿ. ಮತ್ತು ನಿಮ್ಮ ರೆಸ್ಪಾನ್ಸ್ ಹೇಗಿದೆ ಅಂತ, ಈ ವಿಡಿಯೋ ನಿಮಗೆ ಎಷ್ಟು ಯೂಸ್ಫುಲ್ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ ಬೇಸಿಸ್ ಮೇಲೆ ನಾನು ನೆಕ್ಸ್ಟ್ ಪಾರ್ಟ್ ಮಾಡಬೇಕಾ ಏನು ಅಂತ ನೋಡ್ತೀನಿ. ಓಕೆ, ಈ ಕ್ವೆಶನಲ್ಲಿ ದ ನಂಬರ್ ಆಫ್ ಫ್ಲಿಪ್ ಫ್ಲಾಪ್ಸ್ ರಿಕ್ವೈರ್ಡ್ ಟು ಬಿಲ್ಡ್ ಅ ಮಾಡ್ 31 ಕೌಂಟರ್ ಈಸ್ ಅಂತ ಕೇಳಿದ್ದಾರೆ. ಸೊ ಮಾಡ್ 31 ಕೌಂಟರ್ದು ಮಾಡೋದಕ್ಕೆ ಎಷ್ಟು ಫ್ಲಿಪ್ ಫ್ಲಾಪ್ಸ್ ಬೇಕು ಅಂತ ಕೇಳಿದ್ದಾರೆ. ಸೊ ಎಲೆಕ್ಟ್ರಾನಿಕ್ಸ್ನಲ್ಲಿ ಫ್ಲಿಪ್ ಫ್ಲಾಪ್ ಇಸ್ ಅ ಸರ್ಕ್ಯೂಟ್ ದಟ್ ಹ್ಯಾಸ್ ಟೂ ಸ್ಟೇಬಲ್ ಸ್ಟೇಟ್ಸ್. ಟೂ ಸ್ಟೇಬಲ್ ಸ್ಟೇಟ್ಸ್ ಅಂದ್ರೇನು, ಬೈಸ್ಟೇಬಲ್ ಅಂದ್ರೂ ಸೇಮ್. that can be used to store state information. So ನಾವು ಫ್ಲಿಪ್ ಫ್ಲಾಪ್ಸ್ನ ಎದಕ್ಕೆ ಯೂಸ್ ಮಾಡ್ತೀವಿ? ಟು ಸ್ಟೋರ್ ದ ಇನ್ಫಾರ್ಮೇಷನ್. ಸೊ ಸ್ಟೋರ್ ದ ಇನ್ಫಾರ್ಮೇಷನ್ ಅಂತ ಅಂದರೆ ಈ ಗ್ರೂಪ್ ಆಫ್ ಫ್ಲಿಪ್ ಫ್ಲಾಪ್ಸ್ ಫಾರ್ಮ್ಸ್ ದ ರಿಜಿಸ್ಟರ್ಸ್ ಅಂತ ಕರಿತೀವಿ. ಸೊ ದ ನಂಬರ್ ಆಫ್ ಫ್ಲಿಪ್ ಫ್ಲಾಪ್ಸ್ ರಿಕ್ವೈರ್ಡ್ ಇನ್ ಅ ಮಾಡ್ಯುಲೋ n ಕೌಂಟರ್ ಈಸ್ 2 ಪವರ್ n. ಸೊ ಈಗ ಎಷ್ಟು ಫ್ಲಿಪ್ ಫ್ಲಾಪ್ಸ್ ಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 2 ಪವರ್ n ಅಂತ ಹೇಳ್ತೀವಿ. ವೇರ್ n ಇಸ್ ದ ನಂಬರ್ ಆಫ್ ಫ್ಲಿಪ್ ಫ್ಲಾಪ್ಸ್ ಅಂತ ಕರಿತೀವಿ. ಸೊ n ಇಸ್ ದ ನಂಬರ್ ಆಫ್ ಫ್ಲಿಪ್ ಫ್ಲಾಪ್ಸ್ ಅಂದರೆ ಏನು ಬರೀತೀರಿ ಇಲ್ಲಿ? ದ ನಂಬರ್ ಆಫ್ ಡಿಫ್ರೆಂಟ್ ಔಟ್ಪುಟ್ ಸ್ಟೇಟ್ಸ್ ಆಫ್ ಅ ಕೌಂಟರ್ ಕ್ಯಾನ್ ಪ್ರೊಡ್ಯೂಸ್ ಈಸ್ ಕಾಲ್ಡ್ ಮಾಡ್ಯುಲೋ ಆಫ್ ದ ಕೌಂಟರ್. ಅಂದರೆ ಎಷ್ಟು ಔಟ್ಪುಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಒಂದು ಫ್ಲಿಪ್ ಫ್ಲಾಪಿಂದ, ಒಂದು ಕೌಂಟರಿಂದ. ಸೊ ಅದನ್ನು ನಾವು ಏನಂತ ಕರಿತೀವಿ? ಮಾಡ್ಯುಲೋ ಆಫ್ ದ ಕೌಂಟರ್ ಅಂತ ಕರಿತೀವಿ. ದ ಮಾಡ್ಯುಲಸ್ ಆಫ್ ಅ ಕೌಂಟರ್ ಈಸ್ ದ ಟೋಟಲ್ ನಂಬರ್ ಆಫ್ ಯುನೀಕ್ ಸ್ಟೇಟ್ಸ್ ಇಟ್ ಪಾಸಸ್ ಥ್ರೂ ಇನ್ ಒನ್ ಕಂಪ್ಲೀಟ್ ಕೌಂಟಿಂಗ್ ಸೈಕಲ್ ವಿತ್ ಅ ಮಾಡ್ n ಕೌಂಟರ್ ಬೀಯಿಂಗ್ ಡಿಸ್ಕ್ರೈಬ್ಡ್ ಆಲ್ಸೋ ಆಸ್ ಡಿವೈಡ್ ಬೈ n ಕೌಂಟರ್ ಅಂತ. ಇದನ್ನು ಮತ್ತೆ ಏನಂತ ಕರಿತೀವಿ? ಡಿವೈಡ್ ಬೈ n ಕೌಂಟರ್ ಅಂತಲೂ ಕರಿತೀವಿ. ದೆನ್ ದ ಲಾರ್ಜೆಸ್ಟ್ ನಂಬರ್ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಎ ಕೌಂಟರ್ ಏನಂದರೆ 2 ಪವರ್ n ಮೈನಸ್ 1 ಅಂತ ಬರಿತೀವಿ. ಸೊ ಇಲ್ಲಿ 31 ಕೌಂಟರ್ ಅಂತ ಕೊಟ್ಟಿರೋದಕ್ಕೆ 2 ಪವರ್ n ಮೈನಸ್ 31 is equal minus 1 equal to 31. So 2 power n is equals to 31 plus 1, so that is 32. So 2 power n ಅಂದರೆ ಏನು ಬರೀತೀವಿ? 2 power 5. ಸೊ 2
ಬೇಸ್ ಹೋದರೆ they can comparing that powers n equal to 5. ಸೊ 5 ಫ್ಲಿಪ್ ಫ್ಲಾಪ್ಸ್ ಆರ್ ರಿಕ್ವೈರ್ಡ್ ಅಂತ ಬರಿತೀವಿ. ಸೊ ಇಲ್ಲಿ ಕ್ವೆಶನ್ಗೇನು number of flip flops required to build a mod 31 counter gauge to 5 flip flops. This question was asked in KSET 2016. Next question. Following circuit is for an ideal op amp will work as. ಈ ಕ್ವೆಶನ್ನು KSET 2016ನಲ್ಲಿ ಕೇಳಿರೋದು. ಫಾಲೋಯಿಂಗ್ ಸರ್ಕ್ಯೂಟ್ ಫಾರ್ ಅನ್ ಐಡಿಯಲ್ ಓಪ್ ಆ್ಯಂಪ್ ವಿಲ್ ವರ್ಕ್ ಆ್ಯಸ್ ಲೋ ಪಾಸ್ ಫಿಲ್ಟರ್, ಬ್ಯಾಂಡ್ ಪಾಸ್ ಫಿಲ್ಟರ್, ಬ್ಯಾಂಡ್ ಸ್ಟಾಪ್ ಫಿಲ್ಟರ್, ಹೈ ಪಾಸ್ ಫಿಲ್ಟರ್. ಸೊ ಈ ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಬಿಟ್ಟು ನಿಮಗೆ ಇದು ಯಾವುದನ್ನು ರಿಪ್ರೆಸೆಂಟ್ ಮಾಡುತ್ತೆ, ಲೋ ಪಾಸ್ ಫಿಲ್ಟರಾ, ಹೈ ಪಾಸ್ ಫಿಲ್ಟರಾ, ಬ್ಯಾಂಡ್ ಪಾಸ್ ಫಿಲ್ಟರಾ, ಬ್ಯಾಂಡ್ ಸ್ಟಾಪ್ ಫಿಲ್ಟರಾ ಅಂತ ಕೇಳಿದ್ದಾರೆ. ಸೊ ನಿಮಗೆ ಈ ಕ್ವೆಶನ್ ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಫಿಲ್ಟರ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಫಿಲ್ಟರ್ಸ್ ಅಂದರೆ ಏನು? ಫಿಲ್ಟರ್ಸ್ ಆರ್ ಕ್ಲಾಸಿಫೈಡ್ ಆನ್ ದ ಮ್ಯಾನರ್ ಇನ್ ವಿಚ್ ದ ಔಟ್ಪುಟ್ ವೋಲ್ಟೇಜ್ ವೇರೀಸ್ ವಿತ್ ದ ಫ್ರೀಕ್ವೆನ್ಸಿ ಆಫ್ ದ ಇನ್ಪುಟ್ ವೋಲ್ಟೇಜ್. ಸೊ ಔಟ್ಪುಟ್ ವೋಲ್ಟೇಜ್ ಹೆಂಗೆ ಇನ್ಪುಟ್ ವೋಲ್ಟೇಜ್ಗೆ ವೇರಿ ಆಗುತ್ತೆ ಅದ್ರ ಮೇಲೆ ನಾವು ಫಿಲ್ಟರ್ಸ್ನ ಕ್ಲಾಸಿಫೈ ಮಾಡ್ತೀವಿ. ಸೊ ಇಲ್ಲಿ ಲೋ ಪಾಸ್ ಫಿಲ್ಟರ್, ಬ್ಯಾಂಡ್ ಪಾಸ್ ಫಿಲ್ಟರ್, ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಆ್ಯಂಡ್ ಹೈ ಪಾಸ್ ಫಿಲ್ಟರ್ ಅಂತ 4 ಫಿಲ್ಟರ್ಸ್ ಬರುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ನೋಡೋದಾದರೆ ಲೋ ಪಾಸ್ ಫಿಲ್ಟರ್. ಸೊ ಲೋ ಪಾಸ್ ಫಿಲ್ಟರ್ ಇಟ್ passes frequencies from DC to FC and significantly attenuates all other frequencies. The bandwidth of in a low pass filter equals the critical frequency because the response extends to 0 Hz low pass bandwidth. So that is ಇಲ್ಲಿ ಬ್ಯಾಂಡ್ವಿಡ್ತ್ ಏನಂತ ಬರಿತೀವಿ, FC ಅಂತ ಬರಿತೀವಿ. ಸಪೋಸ್ ಇಲ್ಲಿ ನಮಗೆ ಫ್ರೀಕ್ವೆನ್ಸೀಸ್ ಇದೆ ಅಂತ ಆದರೆ, ಸೊ ಇಲ್ಲಿ ಈ ಪಾಯಿಂಟ್ನ FC ಅಂತ ತೊಗೊಂಡಿದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಬೇರೆ ಕಲರ್ ತೊಗೊಂಡ್ಬಿಡ್ತೀನಿ, FC ಅಂತ ಇದೆ ಅಂದರೆ ಲೋ ಪಾಸ್ ಫಿಲ್ಟರ್ಸ್ನಲ್ಲಿ ಏನಾಗುತ್ತೆ, ಇಲ್ಲಿಂದ ಈ FC ಏನಿದೆ ಇಲ್ಲಿಂದ ಒಳಗಡೆ ಬರೋ ಎಲ್ಲ ಫ್ರೀಕ್ವೆನ್ಸೀಸ್ನೂ ಇದು ಪಾಸ್ ಮಾಡುತ್ತೆ. ಬಟ್ ಹೈಯರ್ ಫ್ರೀಕ್ವೆನ್ಸಿ ಏನು ಬರುತ್ತೆ, ಹೈಯರ್ ಫ್ರೀಕ್ವೆನ್ಸಿ ಅಂದರೆ FC ಮೇಲ್ಗಡೆ ಗ್ರೇಟರ್ ದ್ಯಾನ್ FC ಬರೋ ಫ್ರೀಕ್ವೆನ್ಸೀಸ್ ಏನಿರುತ್ತೆ ಅದು ಎಲ್ಲದನ್ನು ಅಟಿನ್ಯೂಯೇಟ್ಸ್ ಆಲ್ ಅದರ್ ಫ್ರೀಕ್ವೆನ್ಸೀಸ್ ಅಂದರೆ ಸ್ಟಾಪ್ಸ್ ಆಲ್ ಅದರ್ ಫ್ರೀಕ್ವೆನ್ಸೀಸ್ ಬಟ್ ಅಲೋಸ್ ಓನ್ಲಿ ಫ್ರೀಕ್ವೆನ್ಸೀಸ್ ಅಪ್ ಟು FC ಅಂತ ಹೇಳ್ತೀವಿ. ಸೊ ಅದಕ್ಕೆ ಬ್ಯಾಂಡ್ವಿಡ್ತ್ ಇಸ್ ಈಕ್ವಲ್ಸ್ ಟು FC ಅಂತ ಬರಿತೀವಿ. ಸೊ ಲೋ ಪಾಸ್ ಫಿಲ್ಟರ್ಸ್ ಅಂದರೆ ಏನು, ಇಟ್ ಅಲೋಸ್ ಓನ್ಲಿ ಲೋ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಟು ಪಾಸ್ ಥ್ರೂ ಇಟ್, ಅದಕ್ಕೆ ಲೋ ಪಾಸ್ ಫಿಲ್ಟರ್ಸ್ ಅಂತ ಕರಿತೀವಿ. ಈಗ ಹೈ ಪಾಸ್ ಫಿಲ್ಟರ್ಸ್ ಅಂತ ಬಂತು, ಇಟ್ ಈಸ್ ಒನ್ ದಟ್ ಸಿಗ್ನಿಫಿಕೆಂಟ್ಲಿ ಅಟಿನ್ಯೂಯೇಟ್ಸ್ ಆರ್ ರಿಜೆಕ್ಟ್ಸ್ ಆಲ್ ಅದರ್ ಫ್ರೀಕ್ವೆನ್ಸೀಸ್ ಬಿಲೋ FC ಆ್ಯಂಡ್ ಪಾಸಸ್ ಆಲ್ ಫ್ರೀಕ್ವೆನ್ಸೀಸ್ ಅಬೋ FC. ಅಂದರೆ ಈಗ ನೀವು ಫ್ರೀಕ್ವೆನ್ಸೀಸ್ ಬರೀಬೇಕಾದ್ರೆ ಇಲ್ಲಿ FC ಅಂತ ಬರ್ಕೊಂಡಿದ್ದೀರಿ ಅಂದರೆ ಇಲ್ಲಿಂದ ಏನು ಬರುತ್ತೆ, ದಟ್ ಹೈ ಪಾಸ್ ಫಿಲ್ಟರ್ಸ್ ವಿಲ್ ನಾಟ್ ಅಲೋ, ಇಟ್ ವಿಲ್ ಅಲೋ ಓನ್ಲಿ ಫ್ರಮ್ ದಿಸ್ FC. ಈ ಪಾರ್ಟಿಂದ ಬರೋ ಸಿಗ್ನಲ್ಸ್ನ ಮಾತ್ರ ಅಲೋ ಮಾಡುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಹೈ ಪಾಸ್ ಫಿಲ್ಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಏನಿದೆ, ಬ್ಯಾಂಡ್ ಪಾಸ್ ಫಿಲ್ಟರ್ಸ್ ಅಂತ ಬರುತ್ತೆ. ಬ್ಯಾಂಡ್ ಪಾಸ್ ಫಿಲ್ಟರ್ಸ್ ಅಂದರೆ ಈಗ ನಮಗೆ ಒಂದು ಬ್ಯಾಂಡ್ವಿಡ್ತ್ ಡ್ರಾ ಮಾಡ್ತೀವಿ ಫ್ರೀಕ್ವೆನ್ಸೀಸ್. ಸೊ ಅಂದರೆ ಇಲ್ಲಿ ನಿಮಗೆ FC1 ಇಲ್ಲಿ FC2 ಅಂತ ಬರುತ್ತೆ. ಈ ಎರಡು FC1 FC2 ಮಧ್ಯೆ ಏನು ಬರುತ್ತೆ ಫ್ರೀಕ್ವೆನ್ಸೀಸು, ಆ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಮಾತ್ರ ಪಾಸ್ ಮಾಡುತ್ತೆ. ಆ್ಯಂಡ್ ಆಲ್ ದ ಅಬೋವ್ ಔಟ್ಸೈಡ್ ದಿಸ್ ಫ್ರೀಕ್ವೆನ್ಸಿ ರೇಂಜ್ ಏನಿರುತ್ತೆ ಅದನ್ನು ಯಾವುದನ್ನು ಪಾಸ್ ಮಾಡಲ್ಲ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಬ್ಯಾಂಡ್ ಪಾಸ್ ಫಿಲ್ಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಏನಿದೆ ಇದರಲ್ಲಿ, ಬ್ಯಾಂಡ್ ಸ್ಟಾಪ್ ಫಿಲ್ಟರ್ಸ್ ಅಂತ ಇದೆ. ಬ್ಯಾಂಡ್ ಸ್ಟಾಪ್ ಫಿಲ್ಟರ್ಸ್ ಅಂದರೆ ಈಗ ನಿಮಗೆ FC1 ಇಲ್ಲಿ FC2 ಅಂತ ಹೇಳಿದೆ, ಇಲ್ಲಿ ಒಳಗಡೆ ಏನಿರ್ತವೆ ಆ ಫ್ರೀಕ್ವೆನ್ಸೀಸ್ನ ಬಿಟ್ಟು ಹೊರಗಡೆ ಬರೋ ರೇಂಜ್ನಲ್ಲಿ ಬರೋ ಫ್ರೀಕ್ವೆನ್ಸೀಸ್ ಎಲ್ಲದರದ್ದು ಸಿಗ್ನಲ್ನ ಪಾಸ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಬ್ಯಾಂಡ್ ಸ್ಟಾಪ್ ಫಿಲ್ಟರ್ಸ್ ಅಂತ ಕರಿತೀವಿ. ಬ್ಯಾಂಡ್ ಸ್ಟಾಪ್ ಫಿಲ್ಟರ್ಸ್ ಇಟ್ ರಿಜೆಕ್ಟ್ಸ್ ಆಲ್ ಫ್ರೀಕ್ವೆನ್ಸೀಸ್ ವಿತ್ ಇನ್ ದ ಸ್ಪೆಸಿಫೈಡ್ ಬ್ಯಾಂಡ್ ಆ್ಯಂಡ್ ಪಾಸಸ್ ಆಲ್ ದೋಸ್ ಔಟ್ಸೈಡ್ ದಿಸ್ ಬ್ಯಾಂಡ್ ಅಂತ ಕರಿತೀವಿ. ಈಗ ಇಲ್ಲಿ ಕೊಟ್ಟಿರೋ ಸರ್ಕ್ಯೂಟ್ನ ಲೋ ಪಾಸ್ ಫಿಲ್ಟರ, ಹೈ ಪಾಸ್ ಫಿಲ್ಟರ, ಬ್ಯಾಂಡ್ ಪಾಸ್ ಫಿಲ್ಟರ್ ಅಥವಾ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಅಂತ ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂತ ನೋಡೋಣ. ಸೊ ಲೋ ಪಾಸ್ ಫಿಲ್ಟರ್ ಆದರೆ ಏನಿರುತ್ತೆ, ಲೋ ಪಾಸ್ ಫಿಲ್ಟರ್ ಕ್ಯಾನ್ ಬಿ ಬಿಲ್ಟ್ ವಿತ್ ಅ ರೆಸಿಸ್ಟರ್ ವಿಚ್ ಇಸ್ ಫಾಲೋಡ್ ಬೈ ಎ ಕೆಪಾಸಿಟರ್. ಸೊ ರೆಸಿಸ್ಟರು ಕೆಪಾಸಿಟರ್ ಬಂದಿದೆ ಅಂದರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ಲೋ ಪಾಸ್ ಫಿಲ್ಟರ್ ಅಂತ ಹೇಳ್ತೀವಿ. ಡ್ಯೂ ಟು ದಿಸ್ ರೆಸಿಸ್ಟೆನ್ಸ್ ಆಫರ್ಡ್ ಫ್ರಮ್ ಎ ಕೆಪಾಸಿಟರ್ towards high frequency signal so will be 0 whereas low frequency signal is unlimited. So ಈಗ ನೀವು ರೆಸಿಸ್ಟೆನ್ಸ್ನ
ರೆಸಿಸ್ಟೆನ್ಸ್ನ ಹಾಕಿಬಿಟ್ಟು ಆಮೇಲೆ ಕೆಪಾಸಿಟರ್ನ ಹಾಕಿದರೆ ಏನಾಗುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಏನು ಮಾಡುತ್ತೆ, ಹೈ ಫ್ರೀಕ್ವೆನ್ಸಿ ಇದ್ದಿದ್ದ ಸಿಗ್ನಲ್ಸ್ನ ಎಲ್ಲನೂ ಸ್ಟಾಪ್ ಮಾಡುತ್ತೆ, ದಟ್ ಆರ್ ಸೆಂಡ್ ಟು ದ ಗ್ರೌಂಡ್. ಬಟ್ ಲೋ ಫ್ರೀಕ್ವೆನ್ಸಿ ಇರೋ ಸಿಗ್ನಲ್ಸ್ನ ಏನು ಮಾಡುತ್ತೆ, ಪಾಸ್ ಮಾಡುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಲೋ ಪಾಸ್ ಫಿಲ್ಟರ್ಸ್ ಅಂತ ಕರಿತೀವಿ. ಈಗ ನಮಗೆ ಹೈ ಪಾಸ್ ಫಿಲ್ಟರ್ಸ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಹೈ ಪಾಸ್ ಫಿಲ್ಟರ್ಸ್ ಕ್ಯಾನ್ ಬಿ ಬಿಲ್ಟ್ ವಿತ್ ದ ಕೆಪಾಸಿಟರ್ ವಿಚ್ ಇಸ್ ಫಾಲೋಡ್ ಬೈ ರೆಸಿಸ್ಟರ್. ಅಂದರೆ ಇಲ್ಲಿ ಕೆಪಾಸಿಟರ್ ಬರುತ್ತೆ, ಆಮೇಲೆ ಇಲ್ಲಿ ರೆಸಿಸ್ಟರ್ ಬರುತ್ತೆ. ಇದು ಇನ್ಪುಟ್ಟು, ಇದು ಔಟ್ಪುಟ್ ಅಂತ ಬರಿತೀವಿ. ಸೊ ಇಲ್ಲಿ ಕೆಪಾಸಿಟರ್ನ ಹಾಕೋದ್ರಿಂದ ಇಟ್ ಕ್ಯಾನ್ ಟೇಕ್ ಇನ್ ದ ಸಿಗ್ನಲ್ಸ್ ಆಫ್ ಎನಿ ಫ್ರೀಕ್ವೆನ್ಸೀಸ್ ಬಟ್ ಸ್ಟಾಪ್ ದ ಫ್ರೀಕ್ವೆನ್ಸೀಸ್, ದ ಲೋವರ್ ಫ್ರೀಕ್ವೆನ್ಸೀಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈಗ ಇದರಲ್ಲಿ ಏನು ನೆನ್ಪಿಟ್ಕೊಂಡಿರಬೇಕು, ಕೆಪಾಸಿಟರ್ ಮತ್ತು ರೆಸಿಸ್ಟರ್ಸ್ ಏನು ಕಾಂಬಿನೇಷನ್ ಬರುತ್ತೆ ಅದನ್ನು ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಕೊಟ್ಟಿರೋ ಫಿಗರ್ನಲ್ಲಿ ನಮಗೆ ರಿಯಾಕ್ಟೆನ್ಸ್ ಬಂದಿದೆ, ಸೊ ರೆಸಿಸ್ಟರ್ ಇಂಡಕ್ಟರ್ ಬಂದಿದೆ. ಸೊ ಈ ಕಾಂಬಿನೇಷನ್ನ ನಮಗೆ ಯಾವುದ್ರಲ್ಲಿ ಸಿಗುತ್ತೆ, ಹೈ ಪಾಸ್ ಫಿಲ್ಟರ್ನಲ್ಲಿ ಸಿಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಹೈ ಪಾಸ್ ಫಿಲ್ಟರ್. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2016. ದೆನ್ ನೆಕ್ಸ್ಟ್ ಕ್ವೆಶನ್ ಏನಿದೆ, in the following figure the outputs are cross coupled back to the inputs of NOR gates. Which of the following condition will lead to unpredictable operation? ಸೊ ಇದು ಕೂಡ ಮತ್ತೆ RS ಫ್ಲಿಪ್ ಫ್ಲಾಪ್ ಅಂತಲೇ ಹೇಳ್ತೀವಿ. ಸೊ RS ಫ್ಲಿಪ್ ಫ್ಲಾಪ್, JK ಫ್ಲಿಪ್ ಫ್ಲಾಪ್ ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ಇಲ್ಲಿ ಇದರಲ್ಲಿ ಏನು ಯೂಸ್ ಮಾಡಿದ್ದಾರೆ, ನಾರ್ ಗೇಟ್ಸ್ನ ಯೂಸ್ ಮಾಡಿದ್ದಾರೆ. 2 ನಾರ್ ಗೇಟ್ಸ್ನ ಯೂಸ್ ಮಾಡಿ ಇದರಲ್ಲಿ ಯಾವ ಕಂಡೀಷನ್ನು ನಿಮಗೆ ಅನ್ಪ್ರಿಡಿಕ್ಟಬಲ್ ಆಪರೇಷನ್ಗೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅನ್ಪ್ರಿಡಿಕ್ಟಬಲ್ ಆಪರೇಷನ್ಗೆ ಯಾವ್ದು ಬರುತ್ತೆ ಅಂತ ಚೆಕ್ ಮಾಡೋಣ. ಸೊ ಫಸ್ಟ್ ಒನ್ ಏನಿದೆ, 0 0, ಅಂದರೆ R = 0, S = 0. R = 0, S = 0 ತಗೋಬೇಕಾದ್ರೆ ನಾವೇನು ಮಾಡ್ತೀವಿ, ಇಲ್ಲಿ Q' = 0 ಅಂತ ಅಜ್ಯೂಮ್ ಮಾಡ್ಕೊತೀವಿ. ಸೊ Q' = 0 ಅಂತ ಅಜ್ಯೂಮ್ ಮಾಡಿಕೊಂಡ್ರೆ ನಾರ್ ಗೇಟ್ದು ನಾವು ಜಸ್ಟ್ ನೀವು ಏನು ಔಟ್ಪುಟ್ ಟ್ರೂತ್ ಟೇಬಲ್ ಬರ್ಕೊಂಡ್ರೆ AB Y ಅಂತ ಬರೆದ್ರೆ ಇಲ್ಲಿ 0 0 1 1 0 1 0 1. ಸೊ ನಾರ್ ಗೇಟ್ ಯಾವಾಗ ಬರುತ್ತೆ, ವೆನ್ ಬೋತ್ ಆರ್ ಲೋ ದೆನ್ ನಾರ್ ಗೇಟು ಹೈ ಆಗುತ್ತೆ. ಉಳಿದಿದ್ದು ಎಲ್ಲ ಟೈಮ್ನಲ್ಲೂ ಏನಾಗುತ್ತೆ, ಔಟ್ಪುಟ್ಟು 0 ಆಗುತ್ತೆ. ಇವಾಗ ಇದರಲ್ಲಿ ನಮಗೇನಿದೆ, ನಾನೇನು ತೊಗೊಂಡಿದ್ದೀನಿ, ಇಲ್ಲಿ ಇನ್ಪುಟ್ಟು 2 0 0 ತೊಗೊಂಡಿನಿ, R 0, Q' 0. ಅಂದರೆ Q ನಮಗೇನು ಬರುತ್ತೆ, 1 ಬರುತ್ತೆ. ನಾವು Q 1 ಬಂತು ಅಂದರೆ ಈ Qನ ಏನು ಮಾಡ್ತೀವಿ, ನಾವು ಇಲ್ಲಿ ಕನೆಕ್ಟ್ ಮಾಡ್ತೀವಿ, Sಗೆ ಕನೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ Sಗೆ ಕನೆಕ್ಟ್ ಮಾಡಿದಾಗ ಇಲ್ಲೇನಾಗುತ್ತೆ, Q ವ್ಯಾಲ್ಯೂ 1 ಆಗುತ್ತೆ. ಸೊ Q ವ್ಯಾಲ್ಯೂ 1, S ವ್ಯಾಲ್ಯೂ 0. ಔಟ್ಪುಟ್ ಏನಾಗುತ್ತೆ, ಎನಿ 1 is ಹೈ ದೆನ್ ಔಟ್ಪುಟ್ ಇಸ್ 0 ಅಂತ ಹೇಳಿದ್ದೀನಿ. ಸೊ ಇಲ್ಲಿ 0 ಆಗುತ್ತೆ. ಸೊ ಈಗ Q1 Q' 0. ಸೊ ಇಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ಈಚ್ ಅದರ್. ಅಂದರೆ Q ಬಾರ್ ಕಾಂಪ್ಲಿಮೆಂಟ್ ಇರಬೇಕು, ಅಂದರೆ ಅದು ಒಂದು ಹೈ ಬಂದರೆ ಇನ್ನೊಂದು ಲೋ ಬರಬೇಕು. ಸೊ ಇಲ್ಲಿ ನಮಗೆ ಒಂದು ಹೈ ಇನ್ನೊಂದು ಲೋ ಬಂತು. ಸೊ ಇಟ್ ಈಸ್ ಪ್ರಿಡಿಕ್ಟೇಬಲ್ ಅಂತ ಹೇಳ್ತೀವಿ. ದಿಸ್ ಇಸ್ ಪ್ರಿಡಿಕ್ಟೇಬಲ್. ಈಗ ನೆಕ್ಸ್ಟ್ ಏನು ಬರುತ್ತೆ, ನೆಕ್ಸ್ಟು ನೋಡೋಣ. R = 0 ಆ್ಯಂಡ್ S = 1. ಈಗ R ವ್ಯಾಲ್ಯೂ 0 ತೊಗೊತೀರಿ, S ವ್ಯಾಲ್ಯೂ 1 ತೊಗೊತೀರಿ. ಈಗ ಮತ್ತೆ Q' ನಾವು 0 ಅಂತ ಕನ್ಸಿಡರ್ ಮಾಡೋಣ. 0 ಅಂತ ಕನ್ಸಿಡರ್ ಮಾಡಿದಾಗ 0 0 ಇದ್ದರೆ ಏನು, 1 ಅಂತ ಬರಿತೀವಿ. ಸೊ ಇದು 0 0 ಇದ್ದರೆ 1. ಈ 1ಅದು ನಾವು ಇಲ್ಲಿ ಎಸ್ಗೆ ಹೋಗ್ತೀವಿ. ಸೊ ಇಲ್ಲಿ 1 ಇದು 1 ಅಂದರೆ ಇದೇನಾಗುತ್ತೆ, 2 ಹೈ ಇದ್ದಾಗ ಇದು 0 ಆಗುತ್ತೆ. ಸೊ ಇಲ್ಲಿ Q ವ್ಯಾಲ್ಯೂ 1 ಬಂದು Q' 0 ಬಂದರೆ 1 is ಹೈ ಆ್ಯಂಡ್ ದ ಅದರ್ 1 is low. ಸೊ ಇದು ಏನು ಸ್ಯಾಟಿಸ್ಫೈಸ್ ದ ಕಂಡೀಷನ್, Q' ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇಟ್ ಈಸ್ ಪ್ರಿಡಿಕ್ಟೇಬಲ್ ಆಪರೇಷನ್ ಅಂತ ಹೇಳ್ತೀವಿ. ಇದು ಕೂಡ ಪ್ರಿಡಿಕ್ಟೇಬಲ್ ಬಂತು, ಇದು ಕೂಡ ಪ್ರಿಡಿಕ್ಟೇಬಲ್ ಬಂತು. ಈಗ ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್ ಏನಿದೆ, R = 1 ಆ್ಯಂಡ್ S = 0. R = 1, S = 0. R = 1, S = 0 ಅಂದರೆ ಈಗ R = 1 ಅಂತಾದರೆ Q ಬಾರ್ನ ನಾವು ಏನೋ 1 ಅಂತ ತೊಗೊಂಡಿದ್ದೀವಿ. ಅಂದರೆ Q ಬಾರ್ನ 1 ಅಂತ ತೊಗೊಂಡ್ರೆ ಏನಾಗುತ್ತೆ, 2 1 ಆದರೆ ಇದರಲ್ಲಿ ಏನಾಗುತ್ತೆ, ಔಟ್ಪುಟ್ಟು 0 ಆಗುತ್ತೆ. ಇದು 0 ಆಗಿದೆ ಅಂದರೆ ಇಲ್ಲಿ 0 ಬರೋದು, S 0, Q 0. ಸೊ ಇದು 0 0 ಬಂತು ಅಂದರೆ ಔಟ್ಪುಟ್ ಏನು ಬರುತ್ತೆ, 1 ಬರುತ್ತೆ. ಸೊ ಇದರಲ್ಲಿ ಅಬ್ಸರ್ವ್ ಮಾಡಿರಿ, Q 0, Q' 1 ಬಂತು ಅಂದರೆ ಒಂದು ಇನ್ನೊಂದರದ್ದು ಕಾಂಪ್ಲಿಮೆಂಟ್ ಬಂತು. ಸೊ ಒಂದು ಇನ್ನೊಂದರದ್ದು ಕಾಂಪ್ಲಿಮೆಂಟ್ ಬಂದಿತ್ತು ಅಂದರೆ ಇಟ್ಸ್ ಟ್ರೂ. ಸೊ ಅದಕ್ಕೇನು C ಕೂಡ ಪ್ರೆಡಿಕ್ಟಬಲ್.
ಎ ಬಿ ಸಿ ಮೂರೂ ಪ್ರಿಡಿಕ್ಟಬಲ್ ಕಂಡೀಷನ್ ಬಂತು. ನಾವು ಲಾಸ್ಟ್ ಒನ್ ಚೆಕ್ ವಿತ್ ಆರ್ ಈಕ್ವಲ್ ಟು 1 ಎಕ್ಸ್ ಈಕ್ವಲ್ ಟು 1. ಸೊ ಆರ್ ಈಕ್ವಲ್ ಟು 1 ಎಸ್ ಈಕ್ವಲ್ ಟು 1 ಚೆಕ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಆರ್ ಈಕ್ವಲ್ ಟು 1 ತೊಗೊತೀರಿ, ಎಸ್ ಈಕ್ವಲ್ ಟು 1 ತೊಗೊತೀರಿ. ಆರ್ ಈಕ್ವಲ್ ಟು 1 ಅಂತ ತೊಗೊಂಡ್ರೆ ಕ್ಯೂ ಡ್ಯಾಶ್ನ ನೀವು 1 ಅಂತ ತೊಗೊಂಡ್ರೆ ಏನಾಗುತ್ತೆ, 1 ಏನಾಗುತ್ತೆ 0 ಆಗುತ್ತೆ. ನಾವು ಈಗ 0 ಬಂತು ಅಂದರೆ ನಿಮಗೆ ಇದನ್ನು 0ನ ಇಲ್ಲಿಗೆ ಹಾಕ್ತೀರಿ. ಇಲ್ಲಿ 0 ಇದು 1, 0 1 ಎನಿ 1 ಹೈ ಇತ್ತು ಅಂದರೆ ಏನಾಗುತ್ತೆ, ಇದು ಲೋ ಆಗುತ್ತೆ. ಸೊ ಕ್ಯೂ ಡ್ಯಾಶ್ಗೆ ಏನಾಗುತ್ತೆ 0 ಆಗುತ್ತೆ. ಸೊ ಈ ಫೋರ್ತ್ ಕಂಡೀಷನ್ ಅಬ್ಸರ್ವ್ ಮಾಡಿದ್ರೆ ಕ್ಯೂ 0 ಕ್ಯೂ ಡ್ಯಾಶ್ 0. ಸೊ ಇಲ್ಲಿ ಏನಾಗುತ್ತೆ, ಕ್ಯೂ 0 ಕ್ಯೂ ಡ್ಯಾಶ್ 0 ಆದರೆ ಎರಡು 0 0 ಆದರೆ ಕಂಡೀಷನ್ನು that is not satisfied. One is not complement of another ಅಂತ ಹೇಳ್ತೀವಿ. So since one is not complement of another, so this condition is unpredictable. So ಯಾವುದು which of the following condition will not lead to the unpredictable operation ಅಂದರೆ ಆರ್ ಈಕ್ವಲ್ ಟು 1 and ಎಸ್ ಈಕ್ವಲ್ ಟು 1 leads to the unpredictable operation ಅಂತ ಕರಿತೀವಿ. So this question was asked in KSET 2016. So SR ಫ್ಲಿಪ್ ಫ್ಲಾಪ್ನಲ್ಲಿ ಅಂದರೆ ಈ ಎಸ್ ಆರು ಅನ್ಪ್ರೆಡಿಕ್ಟಬಲ್ ಕಂಡೀಷನ್ಗೆ ಬಂದಿದ್ದಕ್ಕೇ ಇದನ್ನು ಡಿಸಡ್ವಾಂಟೇಜ್ ಅಂತ ಮಾಡಿ ಇದರದ್ದು ನೆಕ್ಸ್ಟ್ ವರ್ಷನ್ ನಮಗೇನು ಬರುತ್ತೆ, ಜೆ ಕೆ ಫ್ಲಿಪ್ ಫ್ಲಾಪ್ ಬರುತ್ತೆ. ಸೊ ಆರ್ ಆ್ಯಂಡ್ ಎಸ್ ಅಂದರೆ ಏನು, ಸೆಟ್ ರಿಸೆಟ್ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಸೊ ಇದರದ್ದು ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್, ಫಸ್ಟ್ ಗೇಟು ಸೆಕೆಂಡ್ ಗೇಟು ಏನು ಔಟ್ಪುಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನೇ ಬರೆದಿದ್ದೀನಿ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿಸ್. Then next one, the Johnson noise in resistor R is given by. So this question was asked in KSET 2017. ಸೊ ಈಗ ನಾನು ಜಾನ್ಸನ್ ನಾಯ್ಸ್ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಮಾಡಿದ್ದೀನಿ. ಸೊ ಬಟ್ ಇವನ್ ದೆನ್ ರಿಟರ್ನ್ ಇನ್ ದಿಸ್, ಓಕೆ ನೋ ಪ್ರಾಬ್ಲಮ್. ಈಗ ಒಂದು ಮೆಟೀರಿಯಲ್ ಇರುತ್ತೆ ಅಂದರೆ ಆ ಮೆಟೀರಿಯಲ್ನಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಆ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತೆ, ಅಂದರೆ ವೈಬ್ರೇಟ್ ಆಗ್ತಾ ಇರುತ್ತೆ. ಸೊ ಆ ವೈಬ್ರೇಷನ್ಸ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ದಟ್ ಕಾಸಸ್ ಎಲೆಕ್ಟ್ರಿಕಲ್ ಸಿಗ್ನಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಎಲೆಕ್ಟ್ರಿಕಲ್ ಸಿಗ್ನಲ್ ಪ್ರೊಡ್ಯೂಸ್ ಆಗಿದ್ದೇನಾಗುತ್ತೆ, ಇದರದ್ದು ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಸೊ ಅದ್ರದ್ದು ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ದಟ್ ರಿಸಲ್ಟ್ಸ್ ಇನ್ ರ್ಯಾಂಡಮ್ ವೈಬ್ರೇಷನ್ ಆಗೋದ್ರಿಂದ ಏನಾಗುತ್ತೆ, ಸೊ ಅದನ್ನು ನಾಯ್ಸ್ ಅಂತ ಕರಿತೀವಿ, ಎಲೆಕ್ಟ್ರಿಕಲ್ ಸಿಗ್ನಲ್ ನಾಯ್ಸ್ ಅಂತ ಕರಿತೀವಿ. ಸೊ ಆ ಎಲೆಕ್ಟ್ರಿಕಲ್ ಸಿಗ್ನಲ್ ನಾಯ್ಸ್ನೇ ನಾವು ಏನಂತ ಕರಿತೀವಿ, ಥರ್ಮಲ್ ನಾಯ್ಸ್ ಅಂತ ಕರಿತೀವಿ. ಸೊ ಥರ್ಮಲ್ ನಾಯ್ಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ಜಾನ್ಸನ್ ನಾಯ್ಸ್ ಅಂತ ಕರಿತೀವಿ. ಸೊ ಈ ಜಾನ್ಸನ್ ನಾಯ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್, ಡೆಲ್ಟಾ ಎಫ್ ಫ್ರೀಕ್ವೆನ್ಸಿ ಆ್ಯಂಡ್ ಟಿ ಟೆಂಪರೇಚರ್, ಕೆ ಈಸ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್. ಸೊ ಇದೆಲ್ಲನೂ ಕಂಬೈನ್ ಮಾಡಿ ನಾವು ಜಾನ್ಸನ್ ನಾಯ್ಸ್ದು ವಿ ಆರ್ ಎಮ್ ಎಸ್ ಬರೆದಾಗ ನಮಗೇನು ಬರುತ್ತೆ, 4 KT R delta F. So ವಿ ಆರ್ ಎಮ್ ಎಸ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ಆಫ್ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಅಂತ ಬರೆದಾಗ ನಮಗೆ ಅದು ಬರುತ್ತೆ. ಸೊ ಇದು ವೆಲಾಸಿಟಿ ಅಲ್ಲ, ವೋಲ್ಟೇಜ್. ಸೊ ಈ ಇಸ್ ಆರ್ ಎಮ್ ಎಸ್ ನಾಯ್ಸ್ ಸಿಗ್ನಲ್ ಇನ್ ವೋಲ್ಟ್ಸ್ ಅಂತ ಬರಿತೀವಿ. ಸೊ ಇದು ಏನು ಕ್ವೆಶನ್ನು. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2017 ಆ್ಯಂಡ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, a transient response of a control system can be checked by using. So transient response of a control system can be checked by using. ಸೊ ಈ ಕ್ವೆಶನ್ನ 2017ನಲ್ಲಿ ಕೇಳಿರೋ ಕ್ವೆಶನ್ನು, ಟ್ರಾನ್ಸಿಯೆಂಟ್ ರೆಸ್ಪಾನ್ಸ್ ಅಂತ ಕೇಳಿದ್ದಾರೆ. ಸೊ ಟ್ರಾನ್ಸಿಯೆಂಟ್ ರೆಸ್ಪಾನ್ಸ್ ಅಂದರೆ ಏನು ಅಂತ ನೋಡೋಣ. ವಿ ಕ್ಯಾನ್ ಅನಲೈಸ್ ದ ರೆಸ್ಪಾನ್ಸ್ ಆಫ್ ಎ ಕಂಟ್ರೋಲ್ ಸಿಸ್ಟಮ್ ಇನ್ ಬೋತ್ ದ ಟೈಮ್ ಡೊಮೇನ್ ಆ್ಯಂಡ್ ದ ಫ್ರೀಕ್ವೆನ್ಸಿ ಡೊಮೇನ್. ಟೈಮ್ ಡೊಮೇನು ಮತ್ತು ಫ್ರೀಕ್ವೆನ್ಸಿ ಡೊಮೇನ್ ಎರಡರಲ್ಲಿ ನಾವು ಒಂದು ಕಂಟ್ರೋಲ್ ಸಿಸ್ಟಮ್ದು ಔಟ್ಪುಟ್ನ ನಾವು ಮೆಜರ್ ಮಾಡ್ತೀವಿ. ಸೊ ಅದರಲ್ಲಿ ಏನು ಬರುತ್ತೆ, ನಾವು ಗ್ರಾಫ್ ಪ್ಲಾಟ್ ಮಾಡಿದಾಗ ಏನು ಬರುತ್ತೆ, ಟ್ರಾನ್ಸಿಯೆಂಟ್ ಸ್ಟೇಟು, ಇನ್ನೊಂದು ಸ್ಟೇಟಿ ಸ್ಟೇಟು. ಟ್ರಾನ್ಸಿಯೆಂಟ್ ಸ್ಟೇಟ್ ಅಂದರೆ ಇಫ್ ಒನ್ ಕ್ವಾಂಟಿಟಿ ಇಸ್ ಇನ್ಕ್ರೀಸ್ ದ ಅದರ್ ಕ್ವಾಂಟಿಟಿ ಆಲ್ಸೋ ವಿಲ್ ಇನ್ಕ್ರೀಸ್. ಸೊ ಅದನ್ನು ನಾವು ಏನಂತ ಕರಿತೀವಿ, ಟ್ರಾನ್ಸಿಯೆಂಟ್ ಸ್ಟೇಟ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಬಂದಾಗ ನಾವು ಅದನ್ನು ಸ್ಟೇಡಿ ಸ್ಟೇಟ್ ಅಂತ ಕರಿತೀವಿ. ಸೊ ಈ ಎರಡು ಕಂಡೀಷನ್ನಲ್ಲಿ ನಾವು ಒಂದು ಸಿಸ್ಟಮ್ದು ರೆಸ್ಪಾನ್ಸ್ನ ನಾವು ಮೆಷರ್ ಮಾಡ್ತೀವಿ. ನಾವು ಟೈಮ್ ರೆಸ್ಪಾನ್ಸ್ ಅಂದರೆ ಏನು, ಇಫ್ ದ ಔಟ್ಪುಟ್ ಆಫ್ ದ ಕಂಟ್ರೋಲ್ ಸಿಸ್ಟಮ್ ಫಾರ್ ಅನ್ ಇನ್ಪುಟ್ ವೇರೀಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಇಫ್ ಟೈಮ್ ಚೇಂಜ್ ಆದಂಗೆಲ್ಲ ಏನು ಔಟ್ಪುಟ್ ಚೇಂಜ್ ಆಗ್ತಾ ಹೋದರೆ, ಸೊ ದೆನ್ ದಿಸ್ ಇಸ್ ಕಾಲ್ಡ್ ಆಸ್ ಟೈಮ್ ರೆಸ್ಪಾನ್ಸ್ ಆಫ್ ದ ಕಂಟ್ರೋಲ್ ಸಿಸ್ಟಮ್. ಟೈಮ್ ರೆಸ್ಪಾನ್ಸು 2 ಟೈಪ್ಸ್ನಲ್ಲಿ ಬರುತ್ತೆ, ಒಂದು ಟ್ರಾನ್ಸಿಯೆಂಟ್ ಸ್ಟೇಟು, ಇನ್ನೊಂದು ಸ್ಟೇಡಿ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸಿಯೆಂಟ್ ಸ್ಟೇಟು ರೆಸ್ಪಾನ್ಸ್ ಆರ್ ಸ್ಟೇಡಿ ಸ್ಟೇಟ್ ರೆಸ್ಪಾನ್ಸ್.
ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಟ್ರಾನ್ಸಿಯಂಟ್ ರೆಸ್ಪಾನ್ಸ್ ಆಫ್ ಎ ಕಂಟ್ರೋಲ್ ಸಿಸ್ಟಮ್ ಕ್ಯಾನ್ ಬಿ ಚೆಕ್ಡ್ ಬೈ ಯೂಸಿಂಗ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಚೆಕ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ, ಸ್ಕ್ವೇರ್ ವೇವ್ ಫಾರ್ಮ್ ಯೂಸ್ ಮಾಡ್ತೀವಿ. ಸೊ ಸ್ಕ್ವೇರ್ ವೇವ್ ಫಾರ್ಮ್ ಯಾಕೆ ಯೂಸ್ ಮಾಡ್ತೀವಿ, ಸ್ಕ್ವೇರ್ ವೇವ್ ಫಾರ್ಮ್ ಅಂದರೆ ಹೆಂಗೆ ಬರುತ್ತೆ ನಮಗೆ, ಸೊ ಈ ರೀತಿ ಬರುತ್ತೆ. ಸ್ಕ್ವೇರ್ ವೇವ್ ಫಾರ್ಮ್ನಲ್ಲಿ ಈ ರೀತಿ ಬರುತ್ತೆ, ಸ್ಲೋ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಟ್ರಾನ್ಸಿಯಂಟ್ ಸ್ಟೇಟ್ನಲ್ಲಿ ಏನಾಗುತ್ತೆ, ಹೆಂಗೆ ವೇರಿಯೇಷನ್ ಆಗುತ್ತೆ ಅಂತ ನಮ್ಗೆ ಈಸಿಯಾಗಿ ಸ್ಟಡಿ ಮಾಡ್ಬೋದು. ಸೊ ಅದಕ್ಕೆ ಸ್ಕ್ವೇರ್ ವೇವ್ ಫಾರ್ಮ್ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಯಾಕೆ ಸ್ಕ್ವೇರ್ ವೇವ್ ಫಾರ್ಮ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ಸಪೋಸ್ ಒಂದು ಸಿಗ್ನಲ್ ತೊಗೊಂಡಿದ್ದೀವಿ ಅಂದರೆ ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಟೈಮ್ ಇರುತ್ತೆ, ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಸ್ಟೇಡಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಸ್ಟೇಡಿ. ಸೊ ಇಲ್ಲಿ ಬರಬೇಕಾದ್ರೆ ಟೈಮ್ ನಾವು ಈಸಿಯಾಗಿ ಮೆಷರ್ ಮಾಡ್ಬೋದು ಇಲ್ಲಿ. ಸೊ ಅದು ಟ್ರಾನ್ಸಿಯಂಟ್ ರೆಸ್ಪಾನ್ಸು ಸ್ಟೇಟು ನಾವು ಈಸಿಯಾಗಿ ಮೆಷರ್ ಮಾಡ್ಬೋದು, ಅದಕ್ಕೆ ಸ್ಕ್ವೇರ್ ವೇವ್ ಫಾರ್ಮ್ ಅಂತ ಹೇಳಿದೆ ನಾನು. ಇಲ್ಲಿ ಆಪ್ಷನ್ಸ್ನಲ್ಲಿ ಸೈನೋಸೈಡಲ್ ಅಂತ ಕೊಟ್ಟಿದ್ದಾರೆ, ಟ್ರಯಾಂಗ್ಯುಲರ್ ಅಂತ ಕೊಟ್ಟಿದ್ದಾರೆ, ರ್ಯಾಂಪ್ ಅಂತ ಕೊಟ್ಟಿದ್ದಾರೆ. ಸೊ ಸೈನೋಸೈಡಲ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಪಾಯಿಂಟಿಗೂ ಏನಾಗುತ್ತೆ, ಇದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಪಾಯಿಂಟಿಗೂ ಚೇಂಜ್ ಆಗ್ತಾ ಹೋದಾಗೆಲ್ಲ ಏನಾಗುತ್ತೆ, ಅದರದ್ದು ವೇರಿಯೇಷನ್ ವಿತ್ ಟೈಮ್ ರೆಸ್ಪಾನ್ಸು ಸ್ಟಡಿ ಮಾಡೋದಕ್ಕೆ ಇಟ್ ಈಸ್ ನಾಟ್ ಸೂಟಬಲ್. ಸೊ ಅದಕ್ಕೆ ಏನಂತ ಕರಿತೀವಿ, ಸೈನ್ ವೇವ್ ಬದಲು ನಾವು ಏನು ತೊಗೊತೀವಿ, ಸ್ಕ್ವೇರ್ ವೇವ್ ಫಾರ್ಮ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2017. ಸೊ ಕರೆಕ್ಟ್ ಆನ್ಸರ್ ಇಸ್ ಸ್ಕ್ವೇರ್ ವೇವ್ ಫಾರ್ಮ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕ್ವೆಶನ್, ಇದಕ್ಕೆ ಇಲ್ಲಿ ಬರೆದಿದ್ದೀನಿ ನಾನು, ಟ್ರಾನ್ಸಿಯಂಟ್ ರೆಸ್ಪಾನ್ಸ್ನಲ್ಲಿ ಸ್ಕ್ವೇರ್ ವೇವ್ ಫಾರ್ಮ್ ಯಾಕೆ ಯೂಸ್ ಮಾಡ್ತೀವಿ ಅಂಥೇಳಿ. ಜಸ್ಟ್ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. Next one, to eliminate noise due to building vibrations, one of the following filters is used. Tick the right answer. So to eliminate noise due to building vibrations ನಲ್ಲಿ ಕ್ರಿಯೇಟ್ ಆಗೋ ನಾಯ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಯಾವ ಫಿಲ್ಟರ್ಸ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಲೋ ಪಾಸ್ ಫಿಲ್ಟರ್ಸ್. ಸೊ ಫಿಲ್ಟರಿಂಗ್ ರೆಡ್ಯೂಸಸ್ ನಾಯ್ಸ್ ಎರರ್ಸ್ ಇನ್ ದ ಸಿಗ್ನಲ್. ಫಾರ್ ಮೋಸ್ಟ್ ಅಪ್ಲಿಕೇಶನ್ಸ್ ಲೋ ಪಾಸ್ ಫಿಲ್ಟರ್ ಇಸ್ ಯೂಸ್ಡ್. ದಿಸ್ ಅಲೋಸ್ ಏನಾಗುತ್ತೆ, ಲೋ ಫ್ರೀಕ್ವೆನ್ಸಿನ ಅಲೋ ಮಾಡುತ್ತೆ, ಬಟ್ ಅಟಿನ್ಯೂಯೇಟ್ಸ್ ಹೈಯರ್ ಫ್ರೀಕ್ವೆನ್ಸಿ ಸ್ಟಾಪ್ ಮಾಡುತ್ತೆ. ಸೊ ಅದಕ್ಕೆ ನಾವು ಲೋ ಪಾಸ್ ಫಿಲ್ಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಲೋ ಪಾಸ್ ಫಿಲ್ಟರ್ಸ್ನ ಯೂಸ್ ಮಾಡೋದ್ರಿಂದ ಇದನ್ನು ಏನಂತ ಕರೀತಾರೆ, ಆ್ಯಂಟಿ ಅಲಿಯಾಸಿಂಗ್ ಫಿಲ್ಟರ್ಸ್ ಅಂತಲೂ ಕರೀತಾರೆ. ಆ್ಯಂಟಿ ಅಲಿಯಾಸಿಂಗ್ ಫಿಲ್ಟರ್ಸ್ ಅಂತ ಅಂದ್ರೂ ಒಂದೇ, ಲೋ ಪಾಸ್ ಫಿಲ್ಟರ್ಸ್ ಅಂದ್ರೂ ಒಂದೇ, ಬಿಕಾಸ್ ಇಟ್ ಅಲೋಸ್ ಓನ್ಲಿ ಲೋ ಫ್ರೀಕ್ವೆನ್ಸೀಸ್ ಆ್ಯಂಡ್ ಅವಾಯ್ಡ್ಸ್ ಹೈ ಫ್ರೀಕ್ವೆನ್ಸೀಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2017. ಸೊ ಇದು KSET 2017ವರೆಗೂ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಇದು ಆಲ್ರೆಡಿ 1 hour ವಿಡಿಯೋ ಆಗಿದೆ. ಸೊ ಇದರದ್ದು ನೆಕ್ಸ್ಟ್ ಕಂಟಿನ್ಯೂಷನ್ ಅಂದರೆ 2018ನಿಂದ 2021ವರೆಗೂ ಏನು KSET ಫಿಸಿಕ್ಸ್ ಎಕ್ಸಾಮ್ ಆಗಿದೆ, ಅಂದರೆ ಎಲೆಕ್ಟ್ರಾನಿಕ್ಸ್ ಪೇಪರ್ನಿಂದ ನಿಮಗೆ ಸೊಲ್ಯೂಷನ್ಸ್ ನೆಸೆಸಿಟಿ ಇದೆ ಅಂದರೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು ಅಂದರೆ ಕಮೆಂಟ್ ಮಾಡಿ, ಅಥವಾ ನಿಮ್ದು ಏನಾದರೂ ಸಜೆಷನ್ಸ್ ಇದ್ರೂ ನಾನು ವೆಲ್ಕಮ್ ಮಾಡ್ತೀನಿ. ಸೊ ನಿಮ್ಮ ಸಜೆಷನ್ಸ್ ಆಗಿರ್ಬೋದು, ಅಥವಾ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ. ನಿಮ್ಮ ರೆಸ್ಪಾನ್ಸ್ ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. Hope you are doing your preparations very well, and all the best for your preparations. Thank you.